ಭುವನೇಶ್ವರಿಯ ನೆನೆ ಮಾನಸವೇ ಭುವನೇಶ್ವರಿಯ ನೆನೆ ಮಾನಸವೇ. ಚಿಕ್ಕದಿಂದಲೇ ಸಂಗೀತ ಹೇಳುವಂಥದ್ದು ನಮಗೆ ಹುಟ್ಟಿ ಬಂದಿ ಅಂತ ಹೇಳ್ಬೋದಾ? ಮೊದಲ ಗುರು ಅಮ್ಮ ಅಂತಾನೆ ಹೇಳ್ತಾರೆ, ಅಮ್ಮನೇ ಕಲಿಸಿರುವಂಥದ್ದು. ಇಬ್ಬರೇ ರಾಮರಸಂ ಪಿಬರೇ ರಾಮರಸಂ. ನಾನು 2ನೇ ಕ್ಲಾಸಲ್ಲಿ ಇರುವಾಗಲೇ ಅಪ್ಪ ತೀರ್ಕೊಂಡ್ರು. ಗ್ರಾಜುಯೇಟ್ ಎಲ್ಲರೂ ಮಾಡ್ತಾರೆ, ಆದ್ರೆ ಈ ಸಂಗೀತ ಹೇಳುವಂಥದ್ದು ಎಲ್ರಿಗೂ ಬರೋದಿಲ್ಲ. ಗೋವರ್ಧನ ಗಿರಿಧಾರ ಗೋವರ್ಧನ ಗಿರಿಧಾರ. ಮನೇಲೀಗ ಸಂಗೀತ ಕ್ಲಾಸಿಗೆ ಹೋಗೋದಾದ್ರೆ ಅಷ್ಟೇ ಅತ್ತೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಹಸ್ಬೆಂಡ್ ಈಗ ಪೊಯಮ್ ಬರೀತಾರೆ, ಅವರ ಪೊಯಮ್ಗೆ ನಾನು ಟ್ಯೂನ್ ಹಾಕ್ತೇನೆ. ಜೀವದೊಲುಮೆಗೆ ಭಾವ ಬೆಸುಗೆ ಹಾಡಾಗಿದೆ ಬಾಂಧವ್ಯಕ್ಕೆ. ಹಣ ಎಲ್ಲ ಇಲ್ಲ, ಸ್ವಲ್ಪ ಬಡತನ, ಹಾಗೆ ಸ್ವಲ್ಪ ನಮ್ಮನ್ನು ಕಡೆಗಣಿಸಿದವರು ಸಹ ಇದ್ರು ಆ ಟೈಮಲ್ಲಿ. ಒಂದು ಗುರಿತ್ತು, ಸಂಗೀತದಲ್ಲೇ ನಮ್ಮದೇ ಒಂದು ಶೈಲಿಯಲ್ಲಿ ಹೋಗ್ಬೇಕು ಅಂತ. ಜೋಗಾದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಬಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಇವಾಗ ಖುಷಿ ಆಗ್ತದೆ ಈ ಒಂದು ಲೆವೆಲ್ಗೆ ಬಂದ್ವಿ ಅಲ್ಲ ಅಂತ. ನನಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅದು ಹಾಡ್ಲಿಕ್ಕೆ ನನಗೆ ಅವಕಾಶವೇ ಸಿಗಲಿಲ್ಲ. ಕಲ್ಪನೆಯ ರಾಶಿಯಲಿ ಉಳಿದೊಂದು ಆಸೆಯನು ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು. ವೀಕ್ಷಕರೇ ನಮಸ್ತೆ. ಸುಳ್ಯ ತಾಲೂಕು ಅಸಂಖ್ಯ ಪ್ರತಿಭೆಗಳ ಸಮೃದ್ಧ ನೆಲ. ಸಂಗೀತ, ಅದೇ ರೀತಿಯಲ್ಲಿ ನೃತ್ಯ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಕಷ್ಟು ಪ್ರತಿಭಾನ್ವಿತರು ಈ ಒಂದು ತಾಲೂಕಿನಲ್ಲಿದ್ದಾರೆ, ಹಳ್ಳಿಗಳಲ್ಲಿದ್ದಾರೆ. ಇಂಥ ಅನೇಕ ಹಳ್ಳಿಯ ಪ್ರತಿಭೆಗಳನ್ನು ನಾವು ಕೂಡ ನಮ್ಮ ಚಾನೆಲ್ ಮೂಲಕ ಬೆಳಕಿಗೆ ತರ್ತಾ ಇದ್ದೇವೆ. ಈಗಾಗಲೇ ನಮ್ಮ ಚಾನೆಲ್ನಲ್ಲೂ ಕೂಡ ಸಂಗೀತ ಆಲಾಪನೆಯ ಮೂಲಕ ಹೆಸರು ಗಳಿಸಿಕೊಂಡಿರುವಂಥ ಸಹೋದರಿಯರು ಶಿವಶಂಕರಿ ಭಟ್ ಮತ್ತು ಅನುಷಾಲಕ್ಷ್ಮಿ ಭಟ್ ಇವರು ಸಂಗೀತ ಪ್ರತಿಭೆಗಳು. ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇರುವವರು, ಜೊತೆಗೆ ನೂರಾರು ವಿದ್ಯಾರ್ಥಿಗಳಿಗೂ ಕೂಡ ಈಗ ಸಂಗೀತ ಶಿಕ್ಷಣವನ್ನು ನೀಡ್ತಾ ಇರುವಂಥವರು. ಈ ಪ್ರತಿಭೆ, ಈ ಸಹೋದರಿಯರ ಗಾಯನವನ್ನು ಕೇಳೋಣ, ಅದೇ ರೀತಿಯಲ್ಲಿ ಇವರ ಅಂತರಂಗವನ್ನು ಅರಿಯೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಈಗಾಗಲೇ ಪರಿಚಯ ಮಾಡಿಕೊಟ್ಟಿರುವ ಹಾಗೆ ನಮ್ಮೊಂದಿಗಿದ್ದಾರೆ ಶಿವಶಂಕರಿ ಭಟ್ ಮತ್ತು ಅನುಷಾಲಕ್ಷ್ಮಿ ಭಟ್. ಇಬ್ಬರಿಗೂ ಕೂಡ ಸ್ವಾಗತ. ನಮಸ್ತೆ. ಓಕೆ, ಈಗಾಗಲೇ ನಮ್ಮ ಚಾನಲಲ್ಲಿ ಕೂಡ ತಾವು ಹಾಡಿದ್ದೀರಿ. ಅನೇಕ ಸಾವಿರ ಜನ ನಮ್ಮ ವೀಕ್ಷಕರು ಕೂಡ ನಿಮ್ಮ ಸಂಗೀತ ಪ್ರತಿಭೆಯನ್ನು ಕಂಡುಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲೂ ಕೂಡ ಅನೇಕ ವರ್ಷಗಳಿಂದ ತಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ನಾನು ಒಂದಷ್ಟು ಪರಿಚಯವನ್ನು ಮಾಡಿದೆ. ನಿಮ್ಮ ತಂದೆ ತಾಯಿ ಕೌಟುಂಬಿಕ ಹಿನ್ನೆಲೆಯನ್ನು ನೀವು ಹೇಳಿ. ಮೂಲತಃ ನಾವು ಕಾಣಿಚ್ಚಾರಿಂದ ಬಂದಿರುವಂಥದ್ದು, ವಿಟ್ಲ ಕನ್ಯಾನ. ನಾವು 2005ರಲ್ಲಿ ಅಡಿಕೆ ಇಟ್ಲಿಗೆ ಬಂದ್ವಿ. ಸಣ್ಣದಿಂದಲೇ ಸಂಗೀತ ಅಂದರೆ ಇಷ್ಟ. ನನ್ನ ಅಪ್ಪನ ಹೆಸರು ಕೆ ನರಸಿಂಹ ಭಟ್, ತಾಯಿ ಹೆಸರು ಶಕುಂತಲಾ ಎನ್ ಭಟ್. ಚಿಕ್ಕದಿಂದಲೇ ಸಂಗೀತ ಹೇಳುವಂಥದ್ದು ನಮಗೆ ಹುಟ್ಟಿ ಬಂದಿ ಅಂತ ಹೇಳ್ಬೋದು. ಯಾಕೆಂದ್ರೆ ಅಮ್ಮನೂ ಹಾಡ್ತಾರೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಈಗ ಅಮ್ಮನ ಸೈಡ್ ನೋಡಿದ್ರೆ ಸಿಂಗರ್ಸ್ ಇರುವಂಥದ್ದು, ಅಪ್ಪನ ಸೈಡ್ ನೋಡಿದ್ರೆ ಸಿಂಗರ್ಸ್ ಇರುವಂಥದ್ದು, ಸಂಗೀತದ ಪರಂಪರೆ ಇದೆ. ಆದ ಕಾರಣ ನಮಗೆ ಸಂಗೀತ ಹೇಳುವಂಥದ್ದು ಹುಟ್ಟಿನಿಂದಲೇ ಬಂದಿರ್ಬೋದು ಅಂತ ಹೇಳುವಾಗೆ ಇದೆ. ಗಿಫ್ಟ್ ಅಂತ ಹೇಳ್ಬೋದು, ಗಾಡ್ ಗಿಫ್ಟ್ ಅಂತ ಹೇಳಿದ್ರು ತಪ್ಪಲ್ಲ. ಮೊದಲ ಗುರು ಅಮ್ಮ ಅಂತಾನೆ ಹೇಳ್ತಾರೆ, ಅಮ್ಮನೇ ಕಲಿಸಿರುವಂಥದ್ದು. ಆದ ಕಾರಣ ಸಂಗೀತದಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದ ಕಾರಣ ಸಣ್ಣದಿಂದಲೇ 2ನೇ ಕ್ಲಾಸಿಂದಲೇ ಹೋಗ್ಲಿಕ್ಕೆ ಶುರು ಮಾಡಿದ್ದೇವೆ. ಇವಾಗ್ಲೂ ಸಮೇತ ಅಷ್ಟೇ ವಿದ್ವತ್ ಮಾಡ್ತಾ ಇದ್ದೇವೆ. ಎಕ್ಸಾಮ್ ಬರೀಲಿಕ್ಕೆ ಮಾತ್ರ ಬಾಕಿ ಆಗಿರುವಂಥದ್ದು. ಸೊ ಸಣ್ಣದಿಲ್ಲ 2ನೇ ಕ್ಲಾಸಿಂದಲೇ ನಾವು ಸಂಗೀತದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಆಗಿ ಸಂಗೀತದಲ್ಲೇ ಮುಂದುವರಿಬೇಕು ಅಂತ ಹೇಳುವಂತ ಒಂದು, ಜೊತೆಗೆ ಭರತನಾಟ್ಯ ಜೂನಿಯರ್ ಆಗಿದೆ. ಆಮೇಲೆ ಸ್ವಲ್ಪ ಸ್ಟಾಪ್ ಆಯ್ತು ಅದು ಭರತನಾಟ್ಯ. ಸ್ಟಡೀಸ್ ಮಧ್ಯೆ ಅದು ಸ್ವಲ್ಪ ಈಗ ಸಂಗೀತದಲ್ಲಿ ಪೂರ್ಣಕಾಲಿಕವಾಗಿ ಸಂಗೀತದಲ್ಲಿ ಎಜುಕೇಶನ್ ಎಲ್ಲ ಒಟ್ಟೊಟ್ಟಿಗೆ ಆದಾಗ ಕಷ್ಟ ಆಗ್ತಿತ್ತು. ಎಲ್ಲವನ್ನು ಮೇಂಟೈನ್ ಮಾಡ್ಲಿಕ್ಕೂ ಕಷ್ಟ ಆಗ್ತಿತ್ತು. ಅದು ಬೇರೆ, ಆಗಿನ ಕಾಲದಲ್ಲಿ ಫೆಸಿಲಿಟೀಸ್ ಇರ್ತಿರಿ, ಇವಾಗಾದ್ರೆ ಎಲ್ಲಾ ಫೆಸಿಲಿಟೀಸ್ ಇದೆ. ಕರ್ಕೊಂಡು ಹೋಗಿ ತುಂಬಾ ಕಷ್ಟ ಬಂದಿದ್ದಾರೆ. ಕ್ಲಾಸ್ ಮುಗಿಸಿ ಸಂಜೆ ಹೊತ್ತಿಗೆ ಸಂಗೀತ ಕ್ಲಾಸಿಗೆ ಹೋಗಿಕೊಂಡು, ಭರತನಾಟ್ಯ ಆದರೆ ಸಂಡೇ ಇರ್ತಿತ್ತು. ಇದು ಸಂಗೀತ ಕ್ಲಾಸ್ ಅಂದ್ರೆ ಸೋಮವಾರ ಸಂಜೆ ಹೊತ್ತಿಗೆ ಇರ್ತಿತ್ತು. ಅದು ಶಾಲೆ ಮುಗಿಸಿ ಹೋಗಿ ತುಂಬಾ ಕಷ್ಟ ಬಂದಿದ್ದಾರೆ. ಬಾಲ್ಯದಲ್ಲಿ ಅಪ್ಪನಾಗಲಿಕ್ಕೆ ಆಯ್ತಾ? ಸಣ್ಣ ಇರುವಾಗ್ಲೇ, ನಾನು 2ನೇ ಕ್ಲಾಸಲ್ಲಿ ಇರುವಾಗ್ಲೇ ಅಪ್ಪ ತೀರ್ಕೊಂಡ್ರು. ಹಾಗೆ ಮತ್ತೆ ಎಲ್ಲ ಜವಾಬ್ದಾರಿ ಅಮ್ಮನಿಗೆ ಇತ್ತು.
ಅಂದ್ರೆ ಬ್ಯಾಕ್ ಬೋನ್ ಅಂತ ಹೇಳ್ತಾರೆ, ಅಂದ್ರೆ ರೈತರ ಬೆನ್ನೆಲುಬು ಅಂತ ಹೇಳ್ತಾರೆ, ಆದ್ರೆ ನಮಗೆ ಅಮ್ಮನ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಅಂದ್ರೆ ಅಮ್ಮನಿಂದಾಗಿ ನಾವು ಈ ಸಾಧನೆಗೆ ಇದ್ದೇವೆ. ಸ್ಪೆಷಲ್ ಥ್ಯಾಂಕ್ಸ್ ಅಮ್ಮನಿಗೆ. ನಮಗೆ ಏನಲ್ಲ, ನಮ್ಮಿಂದೇನೂ ಆಗಿಲ್ಲ, ಅಮ್ಮನಿಂದಾಗಿ ನಾವು ಈ ಸ್ಟೇಜ್ ಅಲ್ಲಿ ಇದ್ದೇವೆ ಅಂತ ಹೇಳ್ಬೋದು. ಖಂಡಿತ. ಗ್ರಾಜುಯೇಟ್ ಆಗಿರ್ಬೋದು, ಗ್ರಾಜುಯೇಟ್ ಎಲ್ರು ಮಾಡ್ತಾರೆ, ಆದ್ರೆ ಈ ಸಂಗೀತ ಹೇಳುವಂಥದ್ದು ಎಲ್ರಿಗೂ ಬರುದಿಲ್ಲ. ಅದೊಂದು ಗಾಡ್ ಗಿಫ್ಟ್. ಅದನ್ನ ಅಮ್ಮ ನಮ್ಮಲ್ಲಿ ಕಂಡು ಏನೋ ಒಂದು ಇಂಪ್ರೂವ್ ಮಾಡ್ತಾರೆ, ಏನೋ ಮಾಡ್ತಾರೆ ಅಂತ ಹೇಳ್ಕೊಂಡು ಈ ಆಸಕ್ತಿ ಬಂದದ್ದೇ ಈ ಒಂದು ಸಂಗೀತದ ಹಿನ್ನೆಲೆ. ನಿಮ್ಮ ಈಗಾಗಲೇ ಹೇಳಿದ ಹಾಗೆ ತಂದೆಯ ಮನೆಯವರು ಇರ್ಬೋದು, ತಾಯಿಯ ಮನೆಯವರು ಇರ್ಬೋದು, ಎಲ್ರು ಸಂಗೀತ ಇದ್ದ ಕಾರಣ ನಮಗೆ ಅದು ಸಂಗೀತ ಹೇಳುವಂಥದ್ದು ಹುಟ್ಟಿನಿಂದಲೇ ಬಂದ ಕಾರಣ ಇಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಓಕೆ. ತವರು ಮನೆಯನ್ನ ಪರಿಚಯ ಮಾಡಿಕೊಟ್ರಿ, ಪತಿಯ ಮನೆ, ಪತಿ ಹೇಳಿ. ಅವರ ಮನೆಯಲ್ಲಿ ಸಹ ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಪರಿಚಯ ಮಾಡ್ಕೊಡಿ ಮನೆ. ಅತ್ತೆ ಹೆಸರು ಉಮಾ ಭಟ್ ಅಂತ, ಹಸ್ಬೆಂಡ್ ಹೆಸರು ದುರ್ಗಾ ಪ್ರಸಾದ್ ಭಟ್ MB ಅಂತ. ಅವರು ವೆಟರ್ನರಿ ಗೋ ಡಾಕ್ಟ್ರು. ಅತ್ತೆ ಹೌಸ್ ವೈಫೆ ನಾದಿನಿ ಸಹನ್ ಅಂತ, ಅವಳು ಎಜುಕೇಶನ್ ಮಾಡ್ತಿದ್ದಾಳೆ. ಮನೆ ಪೆರ್ಲಂಪಾಡಿ ಪಟ್ಲ. ಮನೆಯಲ್ಲಿ ಕೂಡ ಅಷ್ಟೇ ಮಗಳು ಅಮೃತ ಅಂತ. ಅವ್ರು ಮನೇಲಿ ಈಗ ಸಂಗೀತ ಕ್ಲಾಸಿಗೆ ಹೋಗುದಾದ್ರೂ ಅಷ್ಟೇ ಅತ್ತೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ಎಲ್ಲ ವಿಷಯದಲ್ಲೂ ಅಷ್ಟೇ. ಈ ಹಾಡುದಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಆದ ಕಾರಣ ನನಗೆ ಮನೇಲಿ ಒಳ್ಳೆ ಸಪೋರ್ಟಿವ್ ಅಂತಾನೆ ಹೇಳ್ಬೋದು. ಸಂಗೀತ ಕ್ಲಾಸ್ ಕೂಡ ಮಾಡ್ತಾ ಇದ್ದೇನೆ ಪೆರ್ಲಂಪಾಡಿಯಲ್ಲಿ, ನಾಟ್ಯರಂಗ ಕಲಾ ಕೇಂದ್ರ ಅಂತ ಅವರ ಅಂಡರ್ ಅಲ್ಲಿ ಸಂಗೀತ ಕ್ಲಾಸ್ ಅನ್ನು ಮಾಡ್ತಾ ಇದ್ದೇನೆ ಈಗ. ಅನುಷಾ, ರೀಸೆಂಟ್ ಆಗಿ ಮದುವೆ ಆಗಿರ್ಬೇಕಲ್ಲ? ಹೌದು, ಲಾಸ್ಟ್ ಇಯರ್ ಮ್ಯಾರೇಜ್ ಆಯ್ತು ನಂದು ಸೆಪ್ಟೆಂಬರ್ ಅಲ್ಲಿ. ನನ್ನ ಮನೇಲಿ ನನ್ನ ಹಸ್ಬೆಂಡ್ ಹೆಸರು ಡಾಕ್ಟರ್ ಆದಿತ್ಯ ಸಿಂಗ್ ಅಂತ. ಅವರು ಡಾಕ್ಟರ್, ಹೋಮಿಯೋಪತಿ ಡಾಕ್ಟರ್, ಸುಬ್ರಹ್ಮಣ್ಯ ಮತ್ತೆ ಕಡಬಲ್ಲಿ ಕ್ಲಿನಿಕ್ ಇದೆ. ಮಾವನ ಹೆಸರು M ಚಂದ್ರಶೇಖರಯ್ಯ ಅಂತ, ಅತ್ತೆ ಹೆಸರು ಸುಶೀಲಾ. ಮನೇಲಿ ಹೇಳ್ಬೇಕಂದ್ರೆ ಅವ್ರಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಹಾಡು 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 ನಾವು ಕೇಳ್ತೇವೆ, ಹಾಡು ಅಂತಾನೆ ಹೇಳ್ತಾರೆ. ಅಂದ್ರೆ ಹಸ್ಬೆಂಡ್ ಈಗ ಪೊಯಮ್ ಬರೀತಾರೆ, ಅವರ ಪೊಯಮ್ಗೆ ನಾನು ಟ್ಯೂನ್ ಹಾಕ್ತೇನೆ, ಹಾಡ್ತೇನೆ. ಅವ್ರದ್ದು ಚಾನೆಲ್ ಇದೆ, ಐಡಿಯಾ ಬಾಸ್ಕೆಟ್ ಅಂತಾನೆ ಚಾನೆಲ್ ಇದೆ. ಹೌದು ಅಂತಾನೆ ಹೇಳ್ಬೋದು. ಹಾಗೆ ಅವ್ರು ತುಂಬಾ ಸಪೋರ್ಟ್. ಈಗ ನಾನೀಗ ಸ್ಯಾಟರ್ಡೆ ಗಟ್ಟಿಗಾರ ಶಾಲೆಯಲ್ಲಿ ಮಾರ್ನಿಂಗ್ ಸೇವಜೆ, ಮಧ್ಯಾಹ್ನ ಮೇಲೆ ಗುತ್ತಿಗಾರು, ಮತ್ತೆ ಆನ್ಲೈನ್ ಕ್ಲಾಸ್ ವೆಡ್ನೆಸ್ಡೇ ಮಾಡ್ತೇನೆ. ಎಲ್ಲ ಕ್ಲಾಸ್ ಮಾಡ್ತಿರೋ ಓಕೆ ಮಾಡು, ಫುಲ್ ಸಪೋರ್ಟಿವ್. ಹಿಂಗೆ ಎಷ್ಟು ಬೇಕು ಅಷ್ಟು ಕಲಿಬಹುದು, ಫುಲ್ ಸಪೋರ್ಟಿವ್. ಸಂಗೀತಗಾರರ ಸಂದರ್ಶನ ಮಾಡಬೇಕಿದ್ರೆ ಅಲ್ಲಿ ಸಂಗೀತವು ಕೂಡ ಇರಬೇಕಲ್ವಾ? ಯಾವುದು ಮೊದಲನೇದು ಹಾಡ್ತೀರಿ? ಮೊದಲನೇದಾಗಿ ಗೋವರ್ಧನ ಗಿರಿಧಾರಿ ಅಂತ, ಶಾಸ್ತ್ರೀಯ ಸಂಗೀತ. ಹೌದು. ವಸುದೇವಸುತಂ ದೇವಂ ಕಂಸಚಾಣೂರ ಮರ್ದನ ದೇವಕೀ ಪರಮಾನಂದೋ ಕೃಷ್ಣಂ ವಂದೇ ಜಗದ್ಗುರುಂ ಗೋವರ್ಧನ ಗಿರಿಧಾರ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಬಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಬಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಬಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ ಶ್ರೀವತ್ಸಾಂಕಿತ ಶ್ರೀಕೌಸ್ತುಭಧರ ಪಾವಕ ಭಯಹರ ಪಾಹಿ ಮುಕುಂದ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಬಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ
ಪಾಲಿತ ಸುರರಿಪು ಪಾದಪವೃಂದ ಪಾಲಿತ ಸುರರಿಪು ಪಾದಪವೃಂದ ಪಾವನ ಚರಿತ ಪದಮೃತ ಗಂಧ ಪಾಲಿತ ಸುರರಿಪು ಪಾದಪವೃಂದ ಪಾವನ ಚರಿತ ಪದಮೃತ ಗಂಧ ನಾಟ್ಯ ರಸೋದ್ಘಟ ನಾನಾಭರಣ ನಾಟ್ಯ ರಸೋದ್ಘಟ ನಾನಾಭರಣ ನಾಟ್ಯ ರಸೋದ್ಘಟ ನಾನಾಭರಣ ನಾರಾಯಣ ತೀರ್ಥಾಂಕಿತ ಚರಣ ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲ ಬಾಲಕ ಪರಮಾನಂದ ಗೋವರ್ಧನ ಗಿರಿಧಾರ ಗೋವಿಂದ ಬಾಲ್ಯ ಕೌಟುಂಬಿಕ ಮಾಹಿತಿಯನ್ನೆಲ್ಲ ನೀಡಿದ್ದೀರಿ. ಹೇಗೆ ಶಿಕ್ಷಣ ಇಲ್ಲಿ ಆಯಿತು? ಶಿಕ್ಷಣ ನಂದು ನಾನು ಅಲ್ಲಿ ಅಂಗ್ರಿ ಅಂತ ನಮ್ಮ ಅಲ್ಲಿ ಕೇಕಣಾಜಿಯಲ್ಲಿ ಹತ್ರ ಸ್ಕೂಲ್ ಇತ್ತು. ಅಲ್ಲಿ ಒಂದು ಅಂಗನವಾಡಿ ಪ್ಲಸ್ 2ನೇ ಕ್ಲಾಸ್ ಅರ್ಧ ತನಕ ಅಲ್ಲಿ ಓದಿದ್ದು. ಮತ್ತೆ ಇಲ್ಲಿ ಗಟ್ಟಿಗಾರು ಅಂತ ಹತ್ರನೇ ಇಲ್ಲಿ ಗಟ್ಟಿಗಾರು ಶಾಲೆ, ಮತ್ತೆ 5ರವರೆಗೆ 6 ಮತ್ತು 7 ದೇವಚಳ್ಳದಲ್ಲಿ, ಮತ್ತೆ 10th ವರೆಗೆ ತೀರ್ಥಮಜಲು ಹೈಸ್ಕೂಲ್, ಮತ್ತೆ PUC ಇಂದ ಡಿಗ್ರಿವರೆಗೂ ನಾನು NMC ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದು. ಮತ್ತೆ ಆಮೇಲೆ ಮ್ಯಾರೇಜ್ ಆಯ್ತು. ಮ್ಯಾರೇಜ್ ಆದ್ಮೇಲೂ ನಾನು ಸ್ಟಡಿ ಮಾಡಿದ್ದೀನಿ 2 ವರ್ಷ ಮಾಡ್ತಾ ಇದ್ದೀರಾ? ಇವಾಗ್ಲೂ ಮಾಡ್ತಿದ್ದೇನೆ ಪ್ರೆಸೆಂಟ್, ಅದು ಆನ್ಲೈನ್ ಅಲ್ಲಿ. ಮ್ಯಾರೇಜ್ ಆದ್ಮೇಲೆ 2 ವರ್ಷ MCOM ಮಾಡಿದೆ, ಅದು ಪೆರ್ವಾಜೆ ಶಿವರಾಮ ಕಾರಂತ ಕಾಲೇಜಲ್ಲಿ. ಮತ್ತೆ ಸ್ವಲ್ಪ ಟೈಮ್ ಜಾಬಿಗೆ ಹೋದೆ, ಆಮೇಲೆ ಮಗು ಎಲ್ಲ ಆಗಿ ಮತ್ತೆ ಇವಾಗ ಸ್ವಲ್ಪ ಸ್ಟಡಿ ಮಾಡ್ತಾ ಇದ್ದೇನೆ. ಕಲಿತಾ ಇದ್ದೀರಿ, ಕಲಿಸ್ತಾ ಇದ್ದೀರಿ? ಕಲಿಸ್ತಾ ಇದ್ದೇನೆ. ಅನುಷಾ? ನಂದು ಎಜುಕೇಶನ್ ಸ್ಟಾರ್ಟ್ ಆಗಿರೋದು ಗಟ್ಟಿಗಾರ್ ಸ್ಕೂಲಲ್ಲಿ 5th ತನಕ. ಮತ್ತೆ ಗೋಳಿಯರ್ಕಕ್ಕೆ ಹೋದೆ, ಅಕ್ಕನೊಟ್ಟಿಗೆ ಒಟ್ಟಿಗೆ ಹೋಗ್ಬೋದು ಅಂತ ಹೇಳ್ಕೊಂಡು ಹೋದೆ. ಮತ್ತೆ ಜ್ಞಾನದೀಪಗೆ ಜಾಯ್ನ್ ಆದೆ 10th ತನಕ. ಮತ್ತೆ PU ಇಂದ MBA ತನಕ ನಾನು KVGಲೇ 7 ವರ್ಷ ಸರ್ವಿಸ್ ನಂದು KVGಲೇ ಆಗಿರ್ಬೋದು ಅಷ್ಟು. PU ಇಂದ MBA ತನಕ ಅಲ್ಲೇ ಕಲ್ತಿರೋದು ನಾನು. ಮತ್ತೆ MBA ಆದ್ಮೇಲೆ ಸ್ವಲ್ಪ ಟೈಮ್ ಜಾಬ್ ಮಾಡಿದೆ. ಜಾಬ್ ಮಾಡಿ ಮತ್ತೆ ಮ್ಯಾರೇಜ್ ಆಯಿತು. ಸೊ ಇವಾಗ ಸಂಗೀತವೇ ಮುಂದುವರಿಸ್ಕೊಂಡು ಹೋಗ್ತಿದ್ದೇನೆ. ಓಕೆ, ಅನುಷಾ ಯಾವುದು ಪ್ರಥಮ ಹಾಡು? ನಾನು ಪಿಬರೆ ರಾಮರಸಂ ಹಾಡುವಂಥದ್ದು. ಎಸ್, ಶಾಸ್ತ್ರೀಯವೇ ಅಲ್ಲ? ಹೌದು, ಶಾಸ್ತ್ರೀಯ ಸಂಗೀತ. ಓಕೆ. ರಾಮರಸಂ 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 ಪಿಬರೆ ರಾಮರಸಂ ಪಿಬರೆ ರಾಮರಸಂ ರಸನೆ ಪಿಬರೆ ರಾಮರಸಂ ಪಿಬರೆ ರಾಮರಸಂ ರಸನೆ ಪಿಬರೆ ರಾಮರಸಂ ಪಿಬರೆ ರಾಮರಸಂ ರಸನೆ ಪಿಬರೆ ರಾಮರಸಂ ಪಿಬರೆ ರಾಮರಸಂ ರಸನೆ
ರಸಂ ರಸನೆ ಪಿಬರೆ ರಾಮರಸಂ ಪಿಬರೆ ರಾಮರಸಂ ರಸನೆ ಶುದ್ಧ ಪರಮಹಂಸ ಆಶ್ರಮಗೀತಂ ಶುದ್ಧ ಪರಮಹಂಸ ಆಶ್ರಮಗೀತಂ ಶುದ್ಧ ಪರಮಹಂಸ ಆಶ್ರಮಗೀತಂ ಶುದ್ಧ ಪರಮಹಂಸ ಆಶ್ರಮಗೀತಂ ಶುಕಶೌನಕ ಕೌಶಿಕ ಮುಖ ಪೀತಂ ಶುದ್ಧ ಪರಮಹಂಸ ಆಶ್ರಮಗೀತಂ ಶುಕಶೌನಕ ಕೌಶಿಕ ಮುಖ ಪೀತಂ ಪಿಬರೆ ರಾಮರಸಂ ರಸನೆ ಪಿಬರೆ ರಾಮರಸಂ ಪಿಬರೆ ರಾಮರಸಂ ಪಿಬರೆ ರಾಮರಸಂ ಪಿಬರೆ ರಾಮರಸಂ ರಸನೆ ಈ ಸಹೋದರಿಯರ ಸಂಗೀತ ಯಾನವನ್ನು ನೋಡ್ತಾ ಇದ್ದೀರಿ. ಬಾಲ್ಯದಿಂದಲೇ ಆಸಕ್ತಿ ಈಗಾಗಲೇ ಉಲ್ಲೇಖ ಮಾಡಿದರು. ಈಗ ಮೇಲಿನ ಹಂತಕ್ಕೆ ಅಂದರೆ ಒಳ್ಳೆಯ ಸಾಧನೆಯನ್ನು ಮಾಡಿ ಇವತ್ತು ಸಂಗೀತ ಲೋಕದಲ್ಲಿ ಪಯಣವನ್ನು ಮಾಡ್ತಾ ಇದ್ದಾರೆ. ನೂರಾರು ವಿದ್ಯಾರ್ಥಿಗಳಿಗೆ ಅವರು ಕಲಿಸ್ತಾ ಇದ್ದಾರೆ ಕೂಡ. ಯಾರು ಆರಂಭದ ಗುರುಗಳು? ಯಾರು ಆರಂಭದ ಗುರು? ತಾಯಿ ಅಂತ ಹೇಳಿದ್ರು ಇಬ್ರು ಕೂಡ ಅಲ್ವಾ? ನಂತರ ಕೊಳಲು ಗಣೇಶ್ ಒಬ್ಬೊಬ್ಬರೇ ಭಟ್ ಮಾತಾಡಿ. ಸಂಗೀತ ಫಸ್ಟ್ ನಾವು ಕಲ್ತದ್ದು ಅಂದ್ರೆ ಫಸ್ಟಿಗೆ ಹೋದದ್ದು ಕೊಳಲು ಗಣೇಶ್ ಭಟ್ ಅಂತ ಸುಳ್ಯದಲ್ಲಿ ಚೆನ್ನಕೇಶ್ವರ ಟೆಂಪಲ್ ಹತ್ರ ಅವರು ಮನೆಯಲ್ಲಿ ಹೇಳ್ಕೊಡ್ತಿದ್ರು. ಆಮೇಲೆ ಅವ್ರು ಸ್ವಲ್ಪ ಟೈಮ್ ಹೇಳ್ಕೊಟ್ರು. ಅವ್ರು ಮತ್ತೆ ಅವ್ರಿಗೆ ಬೆಂಗಳೂರಿಗೆ ಹೋದ್ರು. ಅವರು ಮತ್ತೆ ಅವ್ರದ್ದು ಕೊಳಲು ಅದನ್ನ ಅದು ಅವರ ಹೆಂಡತಿ ಸಹ ಭರತನಾಟ್ಯ ಮಾಡೋರು. ಹಾಗೆ ಮತ್ತೆ ಅವ್ರು ಬೆಂಗಳೂರಿಗೆ ಶಿಫ್ಟ್ ಆದ್ರು. ಅದರ ನಂತರ ಅವರೇ ಸಜೆಸ್ಟ್ ಮಾಡಿ, ಅವರ ಗುರುಗಳೇ ಕಾಂಚನೇಶ್ವರ ಭಟ್. ಅವರಲ್ಲಿ ಸುಮಾರು ಸೀನಿಯರ್ ಎಕ್ಸಾಮ್ ಅವರೆಗೆ ಸೀನಿಯರ್ ತನಕ ಕಲ್ತ್ವಿ. ಆಮೇಲೆ ಸ್ವಲ್ಪ ಸ್ಟಡೀಸ್ ಇದೆಲ್ಲ ಸ್ವಲ್ಪ ಇದಾಯ್ತು. ಆಮೇಲೆ ಪ್ರಸನ್ನ ಅತ್ತಿಗೆ, ನನ್ನ ಅಮ್ಮನ ಅತ್ತಿಗೆ ಮಗಳು, ಇಲ್ಲಿ ಅವರು ಇಲ್ಲಿ ಪುರುಷಬೆಟ್ಟು ಅವರ ಕೈಯಲ್ಲಿ ಕಲ್ತ್ವಿ. ಪ್ರೆಸೆಂಟ್ ಈಗ ಇಬ್ರು ಕೂಡ ಗುರುಗಳೆಲ್ಲರೂ ಸಮಾನ ಅಲ್ವಾ? ಇವಾಗ ನಾವು ಅನಿಶ್ವಿ ಅಂತಿದ್ದಾರೆ ಪುತ್ತೂರು, ಅವ್ರ ಜೊತೆ ವಿದ್ವತ್ತನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಹಾಗೆ ಇವಾಗ ಭರತನಾಟ್ಯ ಕ್ಲಾಸ್ಗೆ ಹೋಗಿದ್ದೀರಾ ಶಾಸ್ತ್ರೀಯ? ಯಾರು ಗುರುಗಳು? ರಾಧಿಕಾ ಕಲ್ಲುರಾಯ ಅವ್ರ ಜೊತೆ. ಬಳಲಂಬೆ ಜೂನಿಯರ್ ಆಗಿದೆ, ಆಮೇಲೆ ಬಿಟ್ಟದ್ದು. ಓಕೆ. ಈಗ ಶಾಸ್ತ್ರೀಯ ಸುಗಮ ಸಂಗೀತ ಎರಡು ಕೂಡ ಇದೆಯಾ? ನಾನು ಎರಡು ಕೊಡ್ತಾ ಇದ್ದೇನೆ, ಶಾಸ್ತ್ರೀಯವೂ ಕೊಡ್ತಾ ಇದ್ದೇನೆ, ಸುಗಮ ಸಂಗೀತವೂ ಕೊಡ್ತಾ ಇದ್ದೇನೆ. ತುಂಬಾ ಇಷ್ಟದ ಪ್ರಕಾರ ಅಂತ ಯಾವ್ದು ಇದೆಯಾ? ಎರಡು ನಂಗೆ ಶಾಸ್ತ್ರೀಯವೇ ಇಷ್ಟ. ಹೌದಾ? ನನಗೆ ಶಾಸ್ತ್ರೀಯವೇ ಇಷ್ಟ. ಅವರು ದಾಸರ ಪದ ಭಕ್ತಿಗೀತೆಗಳು ಬೇಕು ಅಂತ ಹೇಳಿದಾಗ ಹೇಳಿಕೊಡ್ತೇನೆ ಅಂತ ಅಷ್ಟೇ. ಮೈನ್ ಆಗಿ ನಂಗೆ ಶಾಸ್ತ್ರೀಯವೇ ಇಷ್ಟ ಆಗುವಂಥದ್ದು, ಶಾಸ್ತ್ರೀಯವೇ ನಾನು ಹೆಚ್ಚಾಗಿ ಹೇಳಿಕೊಡುವಂಥದ್ದು. ಇನ್ನಷ್ಟು ಮಾತುಕತೆಯನ್ನು ಆಡೋಣ, ಜೊತೆಗೆ ನಿಮ್ಮ ಸಂಗೀತವನ್ನು ಕೇಳೋಣ. ಮುಂದಿನ ಹಾಡು ಭುವನೇಶ್ವರಿಯ ಇಬ್ರು ಜೊತೆಯಾಗಿ ಹಾಡುವಂಥದ್ದು ಭುವನೇಶ್ವರಿಯ. ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬಿಡುವೆ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬಿಡುವೆ, ಭುವನೇಶ್ವರಿಯ. ಭಾವದಲ್ಲಿ ಬರಿದೆ ನವೆಯದೆ ನೋಯದೆ,
ನವೆಯದೆ ನೋಯದೆ ಅವದಲ್ಲಿ ಬರಿದೆ ನವೆಯದೆ ನೋಯದೆ ರವಿಸುವೆ ನಾಸದೆ ತಣಿಯುವೆ ಸುಗಿಸುವೆ ತವಿಸುವೆ ನಾಸದೆ ತಣಿಯುವೆ ಸುಗಿಸುವೆ ಭುವನೇಶ್ವರಿ ಯಾನೆರೆ ಮಾನಸವೇ ಭವಬಂಧನಗಳ ಭೀತಿಯ ಬಿಡುವೆ ಭುವನೇಶ್ವರಿಯ ಮೃಜಿನಂಗಳನು ವಿದಳಿಪ ಮಾತೆಯ ತ್ರಿಜಗ ಜನನಿಯ ತ್ರಿಗುಣಾತೀತೆಯ ಮೃಜಿನಂಗಳನು ವಿದಳಿಪ ಮಾತೆಯ ತ್ರಿಜಗ ಜನನಿಯ ತ್ರಿಗುಣಾತೀತೆಯ ನಿಜ ಭಕ್ತಾವನ ಸುರವರ ಸುರಾಜ್ಞಿಯ ನಿಜ ಭಕ್ತಾವನ ಸುರವರ ಸುರಾಜ್ಞಿಯ ನಿಜ ಭಕ್ತಾವನ ಸುರವರ ಸುರಾಜ್ಞಿಯ ನಿಜ ಭಕ್ತಾವನ ಸುರವರ ಸುರಭಿಯ ನಿಜ ಭಕ್ತಾವನ ಸುರವರ ಸುರಭಿಯ ಅದ ಸನ್ನೂತ ಶ್ರೀ ಹರಿಕೇಶಾಂಗಿಯ ಅಜ ಸನ್ನೂತ ಶ್ರೀ ಹರಿಕೇಶಾಂಗಿಯ ಭುವನೇಶ್ವರಿ ಯಾನೆರೆ ಮಾನಸವೇ ಭವಬಂಧನಗಳ ಭೀತಿಯ ಬಿಡುವೆ ಭುವನೇಶ್ವರಿಯ ಆ ಆ ಆರಂಭದಿಂದ ಅಂದರೆ ಸಣ್ಣ ವಯಸ್ಸಿನಿಂದಲೇ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ತೊಡಗಿ ಹಾಡ್ತಾ ಇದ್ದೀರಿ. ಹೇಗೆ ಕುಟುಂಬಸ್ಥರು ಇರ್ಬೋದು ಅಥವಾ ಈ ಪರಿಸರದವರು ಇರ್ಬೋದು, ಹೇಗೆ ಇದನ್ನು ನಿಮ್ಮ ಸಾಹಿತ್ಯವನ್ನು ಕ್ಷಮಿಸಿ ಸಂಗೀತವನ್ನು ಅಕ್ಸೆಪ್ಟ್ ಮಾಡಿಕೊಂಡಿದ್ದೀರಿ? ಹೇಗೆ ಸ್ಪಂದನೆ ಇತ್ತು? ಸ್ಪಂದನೆ ಇತ್ತು ಅಂದರೆ ನಮಗೆ ಪ್ರತಿಭಾ ಕಾರಂಜಿ ಸುಮಾರು ಹೋಗಿದ್ದೀವಿ, ಆದ್ರೂ ಜಿಲ್ಲಾ ಮಟ್ಟಕ್ಕೆ ತನಕ ಹೋಗಿದ್ದೇವೆ. ಸುಮಾರು ಇದಾಗ್ತಿತ್ತು, ಮೋಸಗಳು ಅದು ಇದು, ಆದ್ರೂ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅಂದ್ರೆ ಯಾಕಂದ್ರೆ ತುಂಬಾ ಹಳ್ಳಿ ಸಾಧಾರಣವಾಗಿ ನಗರದಾದ್ರೆ ಎಲ್ಲ ಅವಕಾಶಗಳಿರುತ್ತೆ. ನಮ್ಮಲ್ಲಿ ಹಣ ಎಲ್ಲ ಇರ್ಲಿಲ್ಲ, ಸ್ವಲ್ಪ ಬಡತನ, ಹಾಗೆ ಸ್ವಲ್ಪ ನಮ್ಮನ್ನು ಕಡೆಗಣಿಸಿದವರು ಸಹ ಇದ್ರು ಆ ಟೈಮಲ್ಲಿ. ಇವಾಗ ಖುಷಿ ಆಗ್ತದೆ, ಈ ಒಂದು ಲೆವೆಲ್ಗೆ ಬಂದ್ವಿ ಅಲ್ಲ ಅಂತ. ಹೌದು, ಸಂಗೀತ ಕ್ಷೇತ್ರ ನಿಮ್ಮನ್ನು ಕೂಡ ಒಂದು ಗುರುತಿಸುವಂತಾಗಿದೆ ಅಂತಲ್ವಾ? ಹೌದು, ಸಂಗೀತ ಕ್ಷೇತ್ರದಿಂದ ಅಂದ್ರೆ ನಾವು ಅವತ್ತು ಪ್ರಾಕ್ಟೀಸ್ ಅಂದ್ರೆ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಶಾಂತಿವನ ಟ್ರಸ್ಟ್ ಅಂತ ಇತ್ತು. ಶಾಂತಿವನ ಟ್ರಸ್ಟ್ ಅಲ್ಲಿ ನಾವು ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದೇವೆ. ಅವತ್ತೆಲ್ಲ ಅದು ಒಂದು ಆಗ್ತಿತ್ತು, ಫೇಮಸ್ ಅಂತ ಆಗ್ತಿತ್ತು. ಆದ್ರೆ ಒಂದು ಗುರಿ ಇತ್ತು, ಸಂಗೀತದಲ್ಲೇ ನಮ್ಮದೇ ಒಂದು ಶೈಲಿಯಲ್ಲಿ ಹೋಗ್ಬೇಕು ಅಂತ. ಅಂದ್ರೆ ನನಗೆ ಇಂಟ್ರೆಸ್ಟ್ ಆಗಿದ್ದದು ಅಂದ್ರೆ ಕ್ಲಾಸ್ ಮಾಡ್ಬೇಕು, ಅಂದ್ರೆ ವಿದ್ಯೆ ಕಲಿಬೇಕು, ಮಕ್ಳಿಗೊಂದು ವಿದ್ಯೆ ಇರ್ಬೇಕು ಅಂತ ಹೇಳುವಂಥದ್ದು. ಈಗ ನಾವು ಕಲ್ತಿದ್ದೇವೆ, ನಾವು ಕಲಿತಾನೆ ಇದ್ದೇವೆ, ಆದ್ರೂ ಇನ್ನೊಬ್ಬರಿಗೆ ವಿದ್ಯೆ ಹೇಳುವಂತ ಕೊಡ್ಬೇಕು ಅಂತ ಹೇಳುವಂಥದ್ದು ಇಂಟೆನ್ಷನ್ ಇತ್ತು. ಯಾರಿಗೂ ಸಿಗುದಿಲ್ಲ ಆ ಭಾಗ್ಯ, ಎಲ್ಲರೂ ಕಷ್ಟಪಡ್ತಾರೆ. ಇವಾಗ ನನ್ನ ಸ್ಟೂಡೆಂಟ್ ಹೇಳ್ತಾರೆ, ಓ ನಾವು ಅಷ್ಟು ದೂರ ಹೋಗ್ಬೇಕಲ್ಲ, ಇಲ್ಲಿ ಹತ್ತಿರ ಇರೋದು ನಮ್ಮ ಆಪರ್ಚುನಿಟಿ ಸಂಗೀತ ಕಲೀಲಿಕ್ಕೆ ಅಂತ. ಸೊ ಅದು ಆ ಮಾತು ನಮಗೆ ಒಂಥರ ಖುಷಿ ಆಗ್ತದೆ. ಅಂದ್ರೆ ಇಷ್ಟು ಸಾಧನೆ ಮಾಡಿದ್ದಕ್ಕೂ ಸಾರ್ಥಕ ಅಂತ ಹೇಳುವಂತ ಒಂದು ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಬೇರೆ ಆಕ್ಟಿವಿಟೀಸ್ ಏನಿದೆ? ಸ್ಪೀಚ್ ಮಾಡ್ತಾ ಇದ್ರಾ? ಸ್ಪೀಚ್ ಅವಳು ಸ್ವಲ್ಪ ಟೀಚಿಂಗ್ ಅಲ್ಲಿ ಎಕ್ಸ್ಪರ್ಟ್. ಟೀಚಿಂಗ್ ಅಂದ್ರೆ ನಂದು ಟ್ಯೂಷನ್ ಕ್ಲಾಸಸ್ ಇದೆ. ಅವಳು ಟ್ಯೂಷನ್ಸ್ ಕೊಡ್ತಿದ್ದಾಳೆ ಈಗಲ್ಲ. ಇವಾಗ್ಲೂ ಮೊದಲು ಕೊಡ್ತಿದ್ದೆ ನಾನು ಟ್ಯೂಷನ್ಸ್, 10th ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಟ್ಯೂಷನ್ ಕೊಡ್ತಿದ್ದೆ. ಇವಾಗ ಆನ್ಲೈನ್ ಟ್ಯೂಷನ್ ಕೊಡ್ತಾ ಇದ್ದೇನೆ. ಟೀಚಿಂಗ್ ಅಂದ್ರೆ ತುಂಬಾ ಇಷ್ಟ, ಹಾಗೆ ನಮಿಗೂ ಅದು ಬಂದಿರಬಹುದು ಅಂತ. ಓಕೆ, ಜೊತೆಗೆ ಅಮ್ಮ ಕೂಡ ಸಾಹಿತ್ಯವನ್ನು ಬರಿತಾ ಇದ್ರು. ಅಮ್ಮ ಏನು ಬರೆದ ಸಾಹಿತ್ಯಕ್ಕೆ ತಾವು ಕೂಡ ಟ್ಯೂನ್ ಮಾಡಿ ಅದನ್ನ ಹಾಡಿದ್ದೀರಲ್ವಾ? ಆ ಹಾಡನ್ನ ಕೇಳೋಣ. ಇಬ್ರು ಬೇರೆ ಬೇರೆ ಹಾಡ್ತೀರಾ? ಬೇರೆ ಬೇರೆ ಬರ್ದಿದ್ದು. ಓಕೆ, ಇದು ಎಷ್ಟು ವರ್ಷದ ಹಿಂದೆ ಬರೆದಿದ್ದು? ಇದು ಸುಮಾರು ವರ್ಷದ ಹಿಂದೆ ಹೇಳ್ಬೋದು. ಬರಿತಾನೆ ಇದ್ರು, ಮತ್ತೆ ಸ್ಟಾಪ್ ಆಯ್ತು. ಕವನಗಳು ಎಲ್ಲ ಬರಿತಾ ಇದ್ರು, ಒಂದು ಕತೆ ಸಹ ಬರ್ದಿದ್ದಾರೆ. ಓಕೆ, ಸಾಹಿತ್ಯ ಪ್ರಪಂಚದಲ್ಲಿ ಇದ್ದಾರಲ್ವಾ ಅದು? ಹೌದು. ಓಕೆ, ಆ ಹಾಡನ್ನ ಇಬ್ಬರಿಂದಲೂ ಕೂಡ ಕೇಳೋಣ. ಕಲ್ಪನೆಯ ರಾಶಿಯಲಿ ಉಳಿದೊಂದು ಆಸೆಯನು ಏಕೆ ಹೇಳಿದೆ ಜೀವಾಳ ನೀನು. ಕಲ್ಪನೆಯ ರಾಶಿಯಲಿ ಉಳಿದೊಂದು ಆಸೆಯನು ಏಕೆ ಹೇಳಿದೆ ಜೀವಾಳ ನೀನು.
ಮಮತೆಯ ಮಾತಿನಲ್ಲಿ ಮನವನೊಪ್ಪಿಸಿ ನೀನು ಹೇಳದೆ ಹೋದೆಯ ಜೀವಾಳ ನೀನು ಕಲ್ಪನೆಯ ರಾಶಿಯಲಿ ಉಳಿದೊಂದು ಆಸೆಯನು ಏಕೆ ಹೇಳಿದೆ ಜೀವಾಳ ನೀನು ಏಕೆ ಹೇಳಿದೆ ಜೀವಾಳ ನೀನು ಏಕೆ ಹೇಳಿದೆ ಜೀವಾಳ ನೀನು ಜೀವದೊಲುಮೆಗೆ ಭಾವ ಬೆಸುಗೆ ಹಾಡಾಗಿದೆ ಬಾಂಧವ್ಯಕ್ಕೆ ಜೀವದೊಲುಮೆಗೆ ಭಾವ ಬೆಸುಗೆ ಹಾಡಾಗಿದೆ ಬಾಂಧವ್ಯಕ್ಕೆ ಪ್ರೀತಿಯ ಒಡಲಿಗೆ ಪ್ರೇಮದ ಚಿನುಮೆ ಪ್ರಣಯಾಧಾರಕ್ಕೆ ಸ್ವರಗಳ ಒಲುಮೆ ಜೀವದೊಲುಮೆಗೆ ಭಾವ ಬೆಸುಗೆ ಹಾಡಾಗಿದೆ ಬಾಂಧವ್ಯಕ್ಕೆ ಪ್ರೀತಿಯ ಒಡಲಿಗೆ ಪ್ರೇಮದ ಚಿಲುಮೆ ಪ್ರಣಯಾಧಾರಕ್ಕೆ ಸ್ವರಗಳ ಒಲುಮೆ ಜೀವದೊಲುಮೆಗೆ ಭಾವ ಬೆಸುಗೆ ಹಾಡಾಗಿದೆ ಬಾಂಧವ್ಯಕ್ಕೆ ಅಂದು ಕಂಡ ಕನಸಿನ ಬಳ್ಳಿ ಚಿಗುರಿ ಹಬ್ಬಿ ಹರುಷದಲ್ಲಿ ಅಂದು ಕಂಡ ಕನಸಿನ ಬಳ್ಳಿ ಚಿಗುರಿ ಹಬ್ಬಿ ಹರುಷದಲ್ಲಿ ಮೊಗ್ಗುಬೇರಿದರಳಿ ಹೂವಾಗಿ ನಲಿವುದ ಮೊಗ್ಗುಬೇರಿದರಳಿ ಹೂವಾಗಿ ನಲಿವುದ ಕಂಡು ಮನವು ಸಂತೋಷದಿ ಜೀವದೊಲುಮೆಗೆ ಭಾವ ಬೆಸುಗೆ ಹಾಡಾಗಿದೆ ಬಾಂಧವ್ಯಕ್ಕೆ ಪ್ರೀತಿಯ ಒಡಲಿಗೆ ಪ್ರೇಮದ ಚಿಲುಮೆ ಪ್ರಣಯಾಧಾರಕ್ಕೆ ಸ್ವರಗಳ ಒಲುಮೆ ಜೀವದೊಲುಮೆಗೆ ಭಾವ ಬೆಸುಗೆ ಹಾಡಾಗಿದೆ ಬಾಂಧವ್ಯಕ್ಕೆ ಬರಿದಾದ ಒಡಲಿನಲ್ಲಿ ನವೀನಗೊಳ್ಳುತ್ತ ಹೊಸ ಋಷದಿ ಬರಲು ಭುವಿಗೆ ಬರಿದಾದ ಒಡಲಿನಲ್ಲಿ ನವೀನಗೊಳ್ಳುತ್ತ ಹೊಸ ಋಷದಿ ಬರಲು ಭುವಿಗೆ ಎದುರು ನೋಡುತ್ತ ನಿಂತ ಮಾತೆ ಬಿಗಿದಪ್ಪಿಕೊಳ್ಳುತ್ತ ಜೀವದೊಡಲಿಗೆ ಜೀವದೊಲುಮೆಗೆ ಭಾವ ಬೆಸುಗೆ ಹಾಡಾಗಿದೆ ಬಾಂಧವ್ಯಕ್ಕೆ ಪ್ರೀತಿಯ ಒಡಲಿಗೆ ಪ್ರೇಮದ ಚಿಲುಮೆ ಪ್ರಣಯಾಧಾರಕ್ಕೆ ಸ್ವರಗಳ ಒಲುಮೆ ಜೀವದೊಲುಮೆಗೆ ಭಾವ ಬೆಸುಗೆ ಜೀವದೊಲುಮೆಗೆ ಭಾವ ಬೆಸುಗೆ ಜೀವದೊಲುಮೆಗೆ ಭಾವ ಬೆಸುಗೆ ಹಾಡಾಗಿದೆ ಬಾಂಧವ್ಯಕ್ಕೆ ಹಾಡಾಗಿದೆ ಬಾಂಧವ್ಯಕ್ಕೆ ಮನೆಯ ಪ್ರೋತ್ಸಾಹದ ಬಗ್ಗೆ ಇಬ್ಬರು ಕೂಡ ಹೇಳಿದ್ದೀರಿ. ಇನ್ನು ನಿಮ್ಮ ಪತಿ ಅಂದರೆ ನೀವು ಹೋಗಿರುವಂತಹ ಮನೆ ಅಲ್ಲಿ ಹೇಗೆ ಪ್ರೋತ್ಸಾಹ ನಿಮ್ಮದು?
ಅಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಇವಾಗಲೂ ಅಷ್ಟೇ. ನಿನ್ನೆ ಇಲ್ಲಿಗೆ ಬರಬೇಕು ಅಂತ ಹೇಳಿದಾಗಲೂ ಅಷ್ಟೇ, ಆಯ್ತು ಕರ್ಕೊಂಡೋಗಿ ಬಿಡ್ತೇನೆ, ಅವ್ರು ಇನ್ನಷ್ಟು ಸಾಧನೆ ಮಾಡಬೇಕು ಅಂತಾನೆ ಹೇಳೋದು ಬಿಟ್ರೆ ಸ್ಟಾಪ್ ಮಾಡು ಅಂತ ಒಂದು ಯಾರು ಸಹ ಹೇಳೋದಿಲ್ಲ. ಮಾವ ಇರುವಾಗಲೂ ಅಷ್ಟೇ ಒಳ್ಳೆ ಸಪೋರ್ಟಿವ್ ಆಗಿದ್ರು. ನಾನೊಂದು ಜಾಬಿಗೆ ಹೋಗಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಹಾಗೆ ಮತ್ತೆ ಇವಾಗ ಅತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅದೊಂದು ನನ್ನ ಪುಣ್ಯ ಅಂತ ಹೇಳ್ಬೋದು ನಿಜವಾಗ್ಲೂ. ಓಕೆ, ನೀವು ಹೇಳಿ. ನನ್ನ ಮನೇಲಿಯೂ ಅಷ್ಟೇ, ಪರವಾಗಿಲ್ಲ, ಫುಲ್ ಸಪೋರ್ಟಿವ್. ಎಷ್ಟು ಬೇಕಾದ್ರೂ ಅವರಿಗೆ ಸಂಗೀತ ಅಂದರೆ ತುಂಬ ಇಷ್ಟ. ಹಾಡು ಅಂತಲೇ ಹೇಳ್ತಾರೆ, ಸಪೋರ್ಟಿವ್ ಮಾಡ್ತಾರೆ. ನಿಂಗೆ ಏನು ಬೇಕಾದರೂ, ಇವಾಗ ನಾನು ಆಫ್ಟರ್ ಮ್ಯಾರೇಜ್ ಆದರೆ ನಾನು ಹೇಳಿದ್ದೇನೆ ನನಗೆ ವಿದ್ಯುತ್ ಕಟ್ಟಬೇಕು ಅದು ಇದು ಅಂತ. ಓಕೆ, ಎಲ್ಲದಕ್ಕೂ ಫುಲ್ ಸಪೋರ್ಟ್. ನಿಂಗೆ ಏನು ಬೇಕು ಅದನ್ನು ಮಾಡ್ಬೋದು, ಧಾರಾಳವಾಗಿ ಮಾಡ್ಬೋದು ಅಂತ ಫುಲ್ ಸಪೋರ್ಟಿವ್. ಹಸ್ಬೆಂಡ್ ಆಗಲಿ ಅತ್ತೆ ಮಾವ ಆಗಲಿ ಫುಲ್ ಸಪೋರ್ಟಿವ್. ಸಂಗೀತ ಧಾರೆ ಜೊತೆಗೆ ವರ್ಷಧಾರೆ ಕೂಡ ಆಗ್ತಾ ಇದೆ. ಹಾಗಾಗಿ ನಮ್ಮ ಲೊಕೇಶನ್ ಕೂಡ ಒಂದಷ್ಟು ಚೇಂಜ್ ಮಾಡಬೇಕಾಗತ್ತಲ್ಲ. ಹೌದು, ಓಕೆ. ಸಂಗೀತದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಈ ಸಹೋದರಿಯರ ಮಾತುಗಳನ್ನು ಆಲಿಸ್ತಾ ಇದ್ದೇವೆ. ಅವರ ಸಂಗೀತ ಆಲಾಪನೆಯನ್ನು ಕೂಡ ಕೇಳ್ತಾ ಇದ್ದೇವೆ. ಸಾಕಷ್ಟು ಕಡೆ ಪ್ರದರ್ಶನವನ್ನು ಕೂಡ ನೀಡಿರ್ಬೋದಲ್ಲ, ಎಲ್ಲೆಲ್ಲ ಪ್ರದರ್ಶನ ನೀಡಿದ್ದೀರಿ? ಪ್ರತಿಭಾ ಕಾರಂಜಿಯಲ್ಲಿ ಸಣ್ಣದಿಂದಲೇ ಹೋಗಿದ್ದೇವೆ. ಮತ್ತೆ ಸುಮಾರು ಕಡೆ ನೀಡಿದ್ವಿ. ಎಲ್ಲಿ ಅಂತ ಹೇಳಿದ್ರೆ ಇವಾಗ ಆಗ್ಲಿಕ್ಕಿಲ್ಲ. ಅಲ್ಲಿ ಪೆರ್ಲಂಪಾಡಿಯಲ್ಲೂ ಅಷ್ಟೇ ಕಳೆದ ಸಲ ಒತ್ತೆಕೋಲದಲ್ಲೂ ಹಾಡ್ಲಿಕ್ಕೆ ಚಾನ್ಸ್ ಸಿಕ್ಕಿತ್ತು. ಅಂದ್ರೆ ನನಗೆ ಫಸ್ಟ್ ಓದೋದ್ರಿಂದ ನಮಗೆ ಓದ್ತಾ ಇರುವಾಗ ಈ ಕಾರ್ಯಕ್ರಮ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹೋಗ್ಲಿಕ್ಕೆ ಬರ್ಲಿಕ್ಕೆ, ಅಂದ್ರೆ ಹೋಗಿ ಬರ್ಲಿಕ್ಕೆ ವ್ಯವಸ್ಥೆಗಳು ಇಲ್ಲಿ ವ್ಯವಸ್ಥೆಗಳು ಇರ್ಲಿಲ್ಲ, ವೆಹಿಕಲ್ ಸಮಸ್ಯೆ ಇತ್ತು ನಮಗೆ. ಹಾಗೆ ಇವಾಗ ಸ್ವಲ್ಪ ಅದು ಕಾರ್ಯಕ್ರಮ ಕೊಡ್ಲಿಕ್ಕೆ ಸ್ವಲ್ಪ ಹಿಂಜರಿದೆವು ಅಂತ ಹೇಳ್ಬೋದು ಸ್ವಲ್ಪ. ಹಾಗೆ ಈಗ ಎಲ್ಲ ಅನುಕೂಲತೆಗಳಿದೆ. ಆಗ ನಮಗೆ ವೆಹಿಕಲ್ಸ್ ಇರ್ಲಿಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಇಲ್ಲಿ ನಿಜವಾಗ್ಲೂ ಯಾವ ವೆಹಿಕಲ್ಸ್ ಸಹ ಇಲ್ಲ ಅಲ್ಲ, ಹಾಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಕಚೇರಿ ಕೊಡ್ಲಿಕ್ಕೆ ಆಗ್ಲಿ ಅದಕ್ಕೆ ಆಗ್ಲಿ. ಅಂದ್ರೆ ಹೇಳ್ಬೋದು. ಇವಾಗಂದ್ರೆ ನಾವು ಸಾಂಗ್ ಹಾಡ್ಲಿಕ್ಕೆ ಈಗ ಸುಮಾರು ಕಡೆ ಕರೀತಾರೆ, ಅಷ್ಟವಾದನ ಕಾರ್ಯಕ್ರಮಕ್ಕಾಗ್ಲಿ. ಈಗ ಸಣ್ಣದಿರ್ಬೇಕಾದ್ರೆ ಕೊಡ್ತಿದ್ವಿ, ಅಂದ್ರೆ ಟೆಂಪಲ್ ಅಲ್ಲಿ ಕೊಡ್ತಿದ್ವಿ, ಕಾವೂರು ರೆಂಜಾಳದಲ್ಲೆಲ್ಲ ನಮಗೆ ಕರಿತಿದ್ರು. ಅವಾಗ ಕೊಡ್ತಿದ್ವಿ, ಭರತನಾಟ್ಯ ಆಗ್ಲಿ ಸಂಗೀತ ಆಗ್ಲಿ ಹಾಡ್ತಿದ್ವಿ, ಶಾಸ್ತ್ರೀಯ ಸಂಗೀತ ಹಾಡ್ತಿದ್ವಿ. ಅದಾದ್ಮೇಲೆ ಮತ್ತೆ ಮತ್ತೆ ಹೈಸ್ಕೂಲಿನ ನೆಕ್ಸ್ಟ್ ಆಗ್ತಾನೆ ಇರ್ಲಿಲ್ಲ. ಕಾಲೇಜಸ್ ಅಲ್ಲೆಲ್ಲ ಹಾಡೋದು ಅದು ಕಾಮನ್ ಆಗಿತ್ತು. ಆದ್ರೆ ಹೀಗೆ ಪ್ರೆಸೆಂಟ್ ಸಂಗೀತವೇ ಕಾರ್ಯಕ್ರಮ ಕೊಡುವಷ್ಟಂತೂ ಆಗ್ತಿರ್ಲಿಲ್ಲ, ನಮಗೆ ಟೈಮ್ ಸಿಗ್ತಿರ್ಲಿಲ್ಲ. ಎಜುಕೇಶನ್ ಇರುವಾಗ ಆಗೋದು ಇಲ್ಲ, ಅದು ನಾರ್ಮಲ್ ಆಗಿ ಗೊತ್ತಾಗ್ತದೆ. ಸೊ ಆ ಕಷ್ಟದಲ್ಲಿ ಕೂಡ ಆಲ್ಮೋಸ್ಟ್ ಸಿಕ್ಕಿದೆಲ್ಲ ಆಪರ್ಚುನಿಟಿ ಎಲ್ಲ ಯೂಸ್ ಮಾಡ್ತಿದ್ವಿ. ಆಗ ಆಪರ್ಚುನಿಟಿ ಸಿಕ್ಕಿದ್ದು ನಿಮ್ದೆ ಸುದ್ದಿದು, ಅವಾಗ ನಮಗೆ ಸಿಕ್ಕಿದೆ ಚಾನ್ಸ್ ಒಂದು ಹಾಡ್ಲಿಕ್ಕೆ. ಸೊ ಅದೇ ಮೇಲೆ ನೆಕ್ಸ್ಟ್ ನೀವು ಕರಿತಿದ್ವಿ, ನಾವು ಬರ್ತಿದ್ವಿ ಹಾಡ್ಲಿಕ್ಕೆ. ಸೊ ಅದೊಂದು ಆಪರ್ಚುನಿಟಿ ಸಿಕ್ಕಿದ ಮೇಲೆ ಮತ್ತೆ ಮತ್ತೆ ಒಂದೊಂದು ಮತ್ತೆ ಯೂಟ್ಯೂಬ್ ಅಲ್ಲಿ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಸಾಂಗ್ ಹಾಡಿ ಫ್ರೀ ಟೈಮ್ ಆದಾಗ ರೆಕಾರ್ಡ್ ಮಾಡಿ ಹಾಕ್ತಿದ್ವಿ. ನಿಮ್ದೇ ಯೂಟ್ಯೂಬ್ ಚಾನಲ್ ಇದೆಯಾ? ಇದೆ. ಒಂದೇ ಅಲ್ಲ, ಬೇರೆ ಬೇರೆ ಸಪರೇಟ್ ಬೇರೆ ಬೇರೆ ಇದೆ. ಅದರಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀರಿ? ಅದರಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಗುರುಗಳ ಬಗ್ಗೆ, ಕಾಂಚನ ಈಶ್ವರ ಭಟ್ರ ಬಗ್ಗೆ ಏನು ಹೇಳ್ತೀರಿ? ಕಾಂಚನೇಶ್ವರ ಭಟ್ರ ತುಂಬಾ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಸಂಗೀತದಲ್ಲಿ ಆಗಿರ್ಬೋದು, ಅವರು ಹಾಡುವಂತಹ ಆಲಾಪನೆ ಆಗಲಿ ಏನೇ ಆಗಿರ್ಲಿ ತುಂಬಾ ಹೇಳಿಕೊಟ್ಟಿದ್ದಾರೆ. ನಾವು ಅದೇ ಸ್ವಲ್ಪ ಜೂನಿಯರ್ ಅಲ್ಲಿ ಸ್ವಲ್ಪ ಕಲ್ತಿದ್ದೇವೆ ಅಷ್ಟೇ ಗಣೇಶ್ ಭಟ್ರ ಹತ್ತಿರ. ಮತ್ತೆ ಅವ್ರ ಹತ್ರ ಹೋದಾಗ ಇಡೀ ಸೀನಿಯರ್ ತನಕ ಅವರು ಹೇಳಿಕೊಟ್ಟಿದ್ದಾರೆ. ಅಂದ್ರೆ ಸೋಮವಾರ ಹೋಗ್ತಿದ್ದಾಗ 3:15 ಗಂಟೆ ಕ್ಲಾಸ್ ಇರ್ತಿತ್ತು. ಆ 3:15 ಗಂಟೆ ಕ್ಲಾಸಸ್ ಅಲ್ಲಿ ಎಲ್ಲ ಕಂಟಿನ್ಯೂ ಮಾಡಿ ಎಲ್ಲ ಹೇಳಿಕೊಟ್ಟು ತುಂಬಾ ಹೇಳಿಕೊಟ್ಟಿದ್ದಾರೆ. ಹೇಗೆ ಹಾಡ್ಬೋದು, ಹೇಗೆ ಮುಂದೆ ಹೋಗ್ಬೋದು, ಕ್ಲಾಸಸ್ ಎಲ್ಲ ಹೇಗೆ ಮಾಡ್ಬೋದು, ಅದ್ರ ಬಗ್ಗೆ ಎಲ್ಲ ಹೇಳಿಕೊಟ್ಟಿದ್ದಾರೆ. ಇವಾಗಲೂ ಗುರುಗಳು ಅಷ್ಟೇ, ಹೇಗೆ ಹಾಡ್ಬೋದು, ಹೇಗೆಲ್ಲ ಹೋಗ್ಬೋದು ದಾರಿ, ಹೇಗೆಲ್ಲ ಇದೆ ಫ್ಯೂಚರ್. ಸಂಗೀತ ಹೇಳುವಂಥದ್ದು ಹೇಗೆ, ಸಂಗೀತ ಹೇಳುವಂಥದ್ದು ವಿಶಾಲ ಜಗತ್ತು ಅಂತ ಹೇಳ್ಬೋದು. ಅದಕ್ಕೆ ಎಂಡ್ ಹೇಳುವಂಥದ್ದಿಲ್ಲ. ಈಗ ಭರತನಾಟ್ಯದ ಒಂದು ಪ್ರಾಯ ತನಕ ನಾಟ್ಯ ಮಾಡ್ಬೋದು ಅಂತ ಹೇಳ್ಬೋದು. ಆದ್ರೆ ಸಂಗೀತ ಕೂತ್ಕೊಂಡಿದ್ರು ಹಾಡ್ಬೋದು, ನಿಂತ್ಕೊಂಡು ಎಲ್ಲಿ ಹೋದ್ರೆ ಹಾಡ್ಬೋದು, ಅದಕ್ಕೆ ಪ್ರಾಯ ಅಂತ ಇಲ್ಲ. ಸೊ ಅದೊಂದು ವಿಶಾಲವಾದ ಜಗತ್ತು ಅಂತಾನೆ ಹೇಳ್ಬೋದು. ಸಂಗೀತ ಗುರುಗಳ ಬಗ್ಗೆ ಹೇಳ್ಬೇಕಾದ್ರೆ, ನಾವು ಇಲ್ಲಿ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಸಂಜೆ ಹೊತ್ತಿಗೆ ಹೋಗ್ತಿದ್ವಿ, ನೈಟ್ ಬರ್ತಿದ್ವಿ. ಕಾಲೇಜಿಗೆ ಸೇರಿದ್ಮೇಲೆ ಬೆಳಿಗ್ಗೆ ಹೊತ್ತು ಹೋಗುದು. ನಮಗೆ ಅಂದ್ರೆ ಇದು ಸಂಗೀತ ಕ್ಲಾಸ್ ಎರಡು ಒಟ್ಟಿಗೆ ಇರ್ತಿತ್ತು ಸೋಮವಾರ. ಹಾಗೆ ಸಂಗೀತ ಗುರುಗಳ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅವ್ರು ತುಂಬಾ ಹೇಳ್ಕೊಟ್ಟಿದ್ದಾರೆ, ಜೂನಿಯರ್ ಇಂದ ಸೀನಿಯರ್ ವರೆಗೂ. ಆಮೇಲೆ ನಮಗೆ ಕಷ್ಟ ಆಗ್ತದೆ ಅಂತ ಡ್ರಾಪ್ ಮಾಡಿದಷ್ಟೇ ಬಿಟ್ರೆ ಬೇರೆ ಯಾವ ರೀಸನ್ ಡ್ರಾಪ್ ಮಾಡ್ತಿರ್ಲಿಲ್ಲ. ಅಂದ್ರೆ ನಮ್ಮ ಅತ್ತಿಗೆ ಹತ್ತಿರ ಅಂದ್ರೆ ನಮಗೆ ಫೀಸ್ ಕೊಡ್ಲಿಕ್ಕೆ ಎಲ್ಲದಕ್ಕೂ ಕಷ್ಟ ಆಗ್ತಿತ್ತು. ಹಣದ ಸಮಸ್ಯೆ ಅಂದ್ರೆ ಜಾಸ್ತಿ ಇರ್ತಿತ್ತು ಅವ್ರದ್ದು. ಅಲ್ಲಿರೋರಿಗೆ ಸ್ವಲ್ಪ ಹೇಗೋ ಆಗ್ತಿತ್ತು. ಈ ವಿದ್ಯುತ್ ಜಾಸ್ತಿ ಕಲ್ತ್ಕೊಂಡು ಹೋದಾಗೆ ಸ್ವಲ್ಪ ಅಮೌಂಟ್ ಸಹ ಜಾಸ್ತಿ ಇರ್ತದಲ್ಲ, ಹಾಗೆ ಸ್ವಲ್ಪ. ಈಗಿನ ನಿಮ್ಮ ಸಾಧನೆ ಹಿಂದೆ ಬಹಳಷ್ಟು ಕಷ್ಟ ಕೂಡ ಇದೆ ಅಲ್ವಾ? ಕಷ್ಟದ ಹಿನ್ನೆಲೆಯಿಂದ ಬಂದು ಈಗ ನಿಮ್ಮ ಹಾಡು ಎಲ್ರಿಗೂ ಕೂಡ ಇಷ್ಟ ಆಗಿರುವಂಥದ್ದು. ಈಗ ಯಾವ್ದು ಹಾಡ್ತೀರಿ? ಇವಾಗ ಜೊತೆಯಲ್ಲಿ ಸೋಜುಗದ ಸೂಜುಮಲ್ಲಿಗೆ ಜಾನಪದ ಗೀತೆ. ಜಾನಪದ ಇಷ್ಟವಾ? ಜಾನಪದ ಇಷ್ಟ, ಹಾಡ್ತೇವೆ, ಎಲ್ಲವೂ ಹಾಡ್ತೇವೆ, ಯಾವ ಟೈಪ್ ಇಲ್ಲ. ಓಕೆ, ಹಾಗಾದ್ರೆ ಈ ಸಹೋದರಿಯರ ಒಂದು ಜಾನಪದ ಹಾಡನ್ನ ಕೇಳೋಣ. ಸೋಜುಗದ ಸೂಜಿಮಲ್ಲಿಗೆ. ಓಕೆ. ಮಾದೇವ
ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದತ್ನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟಕ್ಕೊಂಡು ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಗ ಬೆಟ್ಟ ಮಾದೇವ ಗತಿ ಎಂದು ಮಾದೇವ ನೀವೇ ಬೆಟ್ಟಕ್ಕೊಂಡೇವ ಗತಿ ಎಂದು ಅವರಿಂದು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾರ 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 ಸೂಜಿ ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಒಂದಷ್ಟು ಈ ಸಂಗೀತ ಕ್ಷೇತ್ರದಲ್ಲಿ ಹೆಜ್ಜೆಯನ್ನು ಇಡ್ತಾ ಮುಂದೆ ಮುಂದೆ ಹೋಗ್ತಾ ಇದ್ದೀರಿ. ಏನು ಗುರಿ ಇದೆ ಇಬ್ಬರಿಗೂ? ನನಗೆ ಜಾಬ್ ವಿತ್ ಸಂಗೀತ ಟೀಚರ್, ಆಕ್ಚುಲಿ ನನಗೆ ಸಂಗೀತ ಟೀಚರ್ ಆಗ್ಬೇಕು ಅಂತಾನೆ ಇಷ್ಟ. ಆದ್ರೆ ಜಾಬ್ ಸಹ ಒಟ್ಟೊಟ್ಟಿಗೆ ಮಾಡ್ಬೇಕು, ಸಂಗೀತ ಸಹ ಒಟ್ಟಿಗೆ ಬೇಕು, ಎರಡು ನನಗೆ ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂತ ನನಗೆ ಆಸೆ. ಹಾಗೆ ಓಕೆ, ನಿಮಗೆ? ನನಗೆ ನಂದೇ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಆಕ್ಚುಲಿ ನಾನು ನೇಮ್ ಇಟ್ಟಿದ್ದೇನೆ, ಆದ್ರೆ ರಿಜಿಸ್ಟ್ರೇಷನ್ಸ್ ಆಗ್ಲಿಲ್ಲ. ಸಾಹಿತ್ಯ ಸಂಗೀತ ಕಲಾ ಶಾಲೆ ಅಂತ ಇದೆ, ಬಟ್ ಅದು ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ವಿದ್ವತ್ ಆಗ್ಬೇಕು. ಊರಲ್ಲೇ ಮಾಡ್ತೇನೆ, ಸ್ಟೂಡೆಂಟ್ಸ್ ಇದ್ದಾರೆ. ಆದ್ರೆ ನಾನು ಇಟ್ಟದ ಆ ಹೆಸರು ಅಂತ, ಆದ್ರೆ ಅದು ರಿಜಿಸ್ಟ್ರೇಷನ್ ಆಗ್ಬೇಕಷ್ಟೇ. ಅದು ನನ್ನ ಓನ್ ಇನ್ಸ್ಟಿಟ್ಯೂಷನ್ ಆಗ್ಬೇಕು ಅಂತ ನನ್ನ ಆಸೆ. ಸೊ ಆ ಇನ್ಸ್ಟಿಟ್ಯೂಷನ್ ಮಾಡಿ ಮಾಡ್ತೇನೆ. ಸಂಗೀತ ಪ್ರತಿಭೆಗೆ ಅಸಂಖ್ಯ ಅವಕಾಶ ಇದೆ ಅಲ್ವಾ? ಹೌದು. ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಾದ್ರೂ ಈ ನಮ್ಮ ಊರಿನಲ್ಲಾದ್ರೂ ಇದು ಬೆಳಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಖಂಡಿತ ಒಳ್ಳೇದಾಗ್ಲಿ. ಒಂದು ಭಾವಗೀತೆ ಹೇಳ್ತೀರಾ? ಯಾವುದು? ಇಷ್ಟು ಕಾಲ ಒಟ್ಟಿಗಿದ್ದು. ಇತ್ತೀಚೆಗಷ್ಟೇ ನಮ್ಮನ್ನಾಗಲಿದೆ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರ ಅದ್ಭುತವಾದ ರಚನೆ, ಹಾಡಿ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆಳೆತರು ಅರಿತೆವೇನೋ ನಾವು ನಮ್ಮ ಅಂತರಾಳವ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು
ದೊರಕಿತೆ ನೀಲಿ ಬಾನಿಗೆ ಮಣ್ಣ ಮೂತು ದೊರಕಿತೆ ನೀಲಿ ಬಾನಿಗೆ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆ ತರು ಅರಿತೆವೇನೋ ನಾವು ನಮ್ಮ ಅಂತರಾಳವ ಅಂತರಾಳವ ನೀವು ಹಾಡುವುದರ ಜೊತೆಗೆ ಈಗ ಸಂಗೀತವನ್ನು ಕೂಡ ಕಲಿಸ್ತಾ ಇದ್ದೀರಿ, ಬೇರೆ ಬೇರೆ ಕಡೆ ಆನ್ಲೈನ್ ಕ್ಲಾಸ್ ಕೂಡ ಮಾಡ್ತಾ ಇದ್ದೀರಿ. ಆ ಶಿಷ್ಯರ ಬಗ್ಗೆ ಹೇಳುವುದಾದ್ರೆ? ನನ್ನ ಶಿಷ್ಯರ ಬಗ್ಗೆ ಹೇಳಬೇಕಾದ್ರೆ ತುಂಬ ಸಂತೋಷ ಆಗ್ತದೆ. ಯಾಕೆಂದ್ರೆ ತುಂಬ ಇಂಟ್ರೆಸ್ಟಲ್ಲಿ ಬರ್ತಾರೆ. ಆ ಶನಿವಾರ ಆಗಲಿ, ವೆಡ್ನೆಸ್ಡೇ ಆಗಲಿ, ಆದಿತ್ಯವಾರ ಆಗಲಿ, ಆ ಕ್ಲಾಸ್ಗೆ ಅಂದರೆ ಮಕ್ಕಳು ಬೇಗ ಬರ್ತಾರೆ. ಸಂಗೀತ ಮೇಡಮ್ ಬರ್ತಾರೆ, ಸಂಗೀತ ಹೇಳಿಕೊಡ್ತಾರೆ ಅಂತ ಅದೊಂದು ಇಂಟ್ರೆಸ್ಟ್ ಇರ್ತದೆ. ಮತ್ತು ಕೆಲವು ವಿದ್ಯಾರ್ಥಿಗಳು ಹೇಗೆ ಅಂದರೆ ಇನ್ನೂ ಕಲಿಬೇಕು ಅಂತ ಆಸೆ. ಮೇಡಮ್ ನಮ್ಗೆ ಇಷ್ಟು ಸಾಕಾಗೋದಿಲ್ಲ, ಇನ್ನೂ ಜಾಸ್ತಿ ಮಾಡಬೇಕು ಕ್ಲಾಸ್, ಇನ್ನೂ ಜಾಸ್ತಿ ಹೇಳಿಕೊಡಿ ಅಂತ ಹೇಳ್ತಾರೆ ಮಕ್ಕಳು. ಹಾಗೆ ಕೇಳುವಾಗ ತುಂಬ ಖುಷಿ ಆಗ್ತದೆ. ಇಲ್ಲಿ ನನ್ನೊಬ್ಬರು ಸ್ಟೂಡೆಂಟ್ ಇಲ್ಲೇ ಇದ್ದಾಳೆ, ಆಜ್ಞಾ ಅಂತ ಹೆಸರು. ಅವ್ರು ಕೂಡ ಹಾಡಿಸೋಣ ಇವತ್ತಲ್ಲ? ಆಗ್ಬೋದು. ಓಕೆ, ಮಗಳ ಹೆಸರಿಗೆ? ಅಮೃತ. ಅಮೃತ. ನೀವು ಹಾಡುವಾಗ ಆಕೆ ಕೂಡ ಆಲಾಪನೆ ಮಾಡ್ತಾಳ? ತುಂಬಾ ತುಂಬಾ ಇಷ್ಟ ಹಾಡೋದು. ಅವಳು ಹಾಡ್ತಾಳೆ, ಒಟ್ಟಿಗೆ ಹಾಡ್ತಾಳೆ. ನಾವೇನಾದ್ರೂ ಹಾಡ್ತಿದ್ರೆ ಸಾಕು ಅವಳು ಕೂಡ ಆ ಅಂತ ಹೇಳಕ್ಕೆ ಶುರು ಮಾಡ್ತಾಳೆ. ಓಕೆ. ಶಿವಶಂಕರಿ, ನಿಮ್ಮ ಶಿಷ್ಯರ ಬಗ್ಗೆ ಹೇಳುವುದಾದ್ರೆ? ನನ್ನ ಶಿಷ್ಯರ ಬಗ್ಗೆ ನಾನು ಈಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಸಂಗೀತ ಕ್ಲಾಸ್. ಒಂದು 4 ಮಂತ್ ಆಯ್ತಷ್ಟೇ. ಆದ್ರೆ ಕ್ಲಾಸ್ ಅಂತ ಆದಾಗ ಮಕ್ಕಳಿಗೆ ಇಂಟ್ರೆಸ್ಟ್ ಅಲ್ಲೇ ಬರ್ತಾರೆ ಅವರು. ಅಂದ್ರೆ ರಜೆ ಮಾಡುದು ಅದು ಅನಿವಾರ್ಯ, ನಾವು ರಜೆ ಕೊಟ್ರೆ ಮಾತ್ರ ಅವರು ಬರೋದಿಲ್ಲ, ಬಿಟ್ರೆ ಇಲ್ಲದ ಟೈಮಲ್ಲಿ ಅವರು ಯಾವತ್ತು ಇಂಟ್ರೆಸ್ಟ್ ಇಂದ ಬರ್ತಾರೆ. ನಮಗೆ ಆ ಸಾಂಗ್ ಹೇಳಿಕೊಡ್ತಾರೆ, ಈ ಸಾಂಗ್ ಹೇಳಿಕೊಡ್ತಾರೆ, ಮೇಡಮ್ ಅಂತ ಹೇಳಿಕೊಂಡು ತುಂಬಾ ಖುಷಿಯಲ್ಲಿ ಬರ್ತಾರೆ ಅವರು ಅಂತ ಹೇಳ್ಬೋದು. ಓಕೆ. ಅಂದ್ರೆ ಪಬ್ಲಿಕ್ ಆಗಿಲ್ಲ ಇನ್ನು, ನಾನು ಸ್ಟಾರ್ಟ್ ಮಾಡಿ 4 ಮಂತ್ ಆಯ್ತಷ್ಟೇ. ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದು ನಾನು. ಹಾಗೆ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಇರುವಂತಹ ಈ ಸಹೋದರಿಯರ ಮಾತೃಶ್ರೀ ತಾಯಿ ಶಕುಂತಲಾ ಭಟ್ ನಮ್ಮ ಜೊತೆಗಿದ್ದಾರೆ. ಈಗಲೇ ಮಕ್ಕಳು ನೆನಪಿಸಿಕೊಳ್ತಾ ಇದ್ರು, ಹೇಗೆ ತಂದೆ ಅಗಲಿಕೆ ಬಳಿಕ ತಂದೆ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡು ಮಕ್ಕಳನ್ನು ಬೆಳೆಸುವುದರ ಜೊತೆಗೆ ಅವರನ್ನು ಸಂಗೀತ ಕ್ಷೇತ್ರದಲ್ಲಿ ಕೂಡ ಬೆಳೆಸಿದ್ದೀರಿ. ಜೊತೆಗೆ ತಾವು ಸಾಹಿತ್ಯವನ್ನು ಕೂಡ ಬರೆದು ಅದರಲ್ಲೂ ಕೂಡ ಅವರನ್ನು ಕೂಡ ಇವತ್ತು ಹಾಡಿದ್ರು. ಮಕ್ಕಳ ಬಗ್ಗೆ ಏನು ಅನ್ನಿಸ್ತದೆ ಅಕ್ಕ? ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಅದು ಹಾಡಲಿಕ್ಕೆ ನನಗೆ ಅವಕಾಶವೇ ಸಿಗಲಿಲ್ಲ. ತಂದೆ ತಾಯಿಗೆ ಕಲಿಸ್ಲಿಕ್ಕೂ ಅಷ್ಟು ಸಂಪತ್ತು ಇಲ್ಲ, ಎಂತ ಅಷ್ಟೊಂದು ಅದರ ಬಗ್ಗೆ ಅಷ್ಟೊಂದು ಅಭಿಮಾನವೂ ಇಲ್ಲ. ಹಾಗೆ ನನಗೆ ಕಲೀಲಿಕ್ಕೆ ಅವಕಾಶ ಸಿಗ್ಲಿಲ್ಲಲ್ಲ, ನನ್ನ ಮಕ್ಕಳು ಕಲಿಬೇಕು, ಅವರು ಉನ್ನತ ಮಟ್ಟಕ್ಕೆ ಬೆಳೆಸಬೇಕು, ಅಷ್ಟೇ ನನ್ನ ಉದ್ದೇಶ. ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ, ಬೆಳಗ್ತಾ ಇದ್ದಾರೆ ಅಲ್ವಾ? ಖುಷಿ ಇದೆ ಅಲ್ವಾ? ಖುಷಿ, ತುಂಬಾ ಸಂತೋಷ ನನಗೆ. ಅದ್ರ ಜೊತೆಗೆ ಸಾಹಿತ್ಯ ಕ್ಷೇತ್ರ, ನಿಮ್ಮ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಹೇಳಿ. ಅದೆಂತ ಅಂದ್ರೆ ನನ್ನ ಮನಸ್ಸು ಒಂದು ಸ್ವಲ್ಪ ಏನೋ ಕುಗ್ಗಿತ್ತಲ್ಲ, ಯಾರ್ಯಾರು ಹೇಳೋ ಮಾತು ಏನೆಲ್ಲ ಇರ್ತದೆ, ಅದಕ್ಕೋಸ್ಕರ ನನ್ನಷ್ಟಕ್ಕೆ ನಾನು ಬರಿತೇನೆ, ಹೀಗೆ ಆಯ್ತು. ಮತ್ತೆ ಕೆಲಸ ಮಕ್ಕಳು ಅಂತ ಸೃಷ್ಟಿ ಆಗೋದು ಹೇಗೆ? ಅದೇ ಏನೋ ಒಂದು ಪ್ರೀತಿ ಹುಟ್ಟಿತ್ತು, ಆ ಸಾಹಿತ್ಯ ಬರೆಯೋಣ ಅಂತ ಆಯ್ತು. ಮತ್ತೆ 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 ಕೆಲಸವೇ ಜಾಸ್ತಿ ಆಯ್ತು. ಡೈರಿದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಹಾಗೆಲ್ಲ ಹೊರಗೆ ಹೋಗಿ ಅದುವೇ ಆಯ್ತು. ಅದರಲ್ಲಿಯೂ ಸುಮಾರು ಕತೆ ಕವನ ಹೀಗೆಲ್ಲ ಹಾಕ್ತಾ ಇದ್ದೆ. ಅದರಲ್ಲಿಯೂ ಮತ್ತೆ ನನಗೆ ಎಂಥದ್ದು ನನ್ನ ತೋಟ ಕೃಷಿ ಹಿಂದೆ ಬೀಳ್ತದೆ ಅಂತ ಆಯ್ತು, ಬೇಡ ಎಲ್ಲ ಬಿಡುವ ಅಂತೇಳಿ ಮನೆಯಲ್ಲೇ ಗೊತ್ತು. ಅಷ್ಟೊತ್ತಿಗೆ ಬರೀಲಿಕ್ಕೆ ಆಗ್ಲಿ ಕೃಷಿ ದೂರ ಮಾಡಿ ಕೃಷಿಯಲ್ಲಿ ಮಾತ್ರ ತೊಡಗಿಸಿಕೊಂಡ್ರೆ ಅದೇ ಮಕ್ಕಳದ್ದಾಗ್ಬೇಕಲ್ಲ ಎಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟೆ ಮನೆಯಲ್ಲೇ ಮಾಡುವ, ಇನ್ನು ಅಭಿವೃದ್ಧಿ ಮಾಡುವ. ಹಾಲು ಹಾಗೆ ಶುರುವಾಯ್ತು. ಒಂದು ದಿನಕ್ಕೊಂದು 25 ಲೀಟರ್ ಹಾಲು ಆಗ್ತಿದ್ದೆ, ಡೈರಿ ಅಧ್ಯಕ್ಷೆ ಆಗಿದ್ದೆ. ಹಾಗೆ ಅದನ್ನು ಕೂಡ ಬಿಟ್ಟೆ, ಬೇಡ ಅಂತ ಆಯ್ತು. ಇನ್ನು ದನಗಳನ್ನು ಆಗ್ಲಿಕ್ಕಿಲ್ಲ ನನ್ನಿಂದ. ದೊಡ್ಡ ಮಗಳ ಮದುವೆಗೆ ಆಗುವಾಗ ದನಗಳನ್ನೆಲ್ಲ ಕೊಟ್ಟೆ, ಇನ್ನು ಬೇಡ ಸಾಕು, ಇಷ್ಟು ವರ್ಷ ಮಾಡಿದೆಲ್ಲ ಅಂತೇಳಿ ಸುಮ್ಮನೆ ಮನೆಯಲ್ಲಿದ್ದು ಮಕ್ಕಳನ್ನೇ ಮಾಡಿಕೊಂಡು ಅವರಿಗೆ ಒಂದು ಸಪೋರ್ಟ್ ಆಗಿ ನಿಂತೆ ಅಷ್ಟೇ. ಸರಿ, ಈಗ ಮಕ್ಕಳ ಬೆಳವಣಿಗೆಯಲ್ಲಿ ಖುಷಿ ಇದೆ, ಈಗ ಅದರಲ್ಲೇ ಖುಷಿ ಪಡ್ತಾ ಇದ್ದೇನೆ. ಸರಿ, ವೀಕ್ಷಕರೇ ಕೇಳಿದ್ರಲ್ಲ ಈ ಹಳ್ಳಿ ಹಕ್ಕಿಗಳ ಹಾಡುಗಳನ್ನು. ಹಳ್ಳಿಯಲ್ಲಿದ್ದು ಕೂಡ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಉನ್ನತವಾದ ಸಾಧನೆಯನ್ನು ಮಾಡಿ ಈ ಕ್ಷೇತ್ರದಲ್ಲಿ ಇವತ್ತು ಒಳ್ಳೆಯ ಹೆಸರನ್ನು ಗಳಿಸುವುದರ ಜೊತೆಗೆ ನೂರಾರು ಸಂಖ್ಯೆಯಲ್ಲಿ ಶಿಷ್ಯರನ್ನು ಕೂಡ ಬೆಳೆಸ್ತಾ ಇರುವಂಥ, ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತದಲ್ಲಿ ಸಾಧನೆಯನ್ನು ಮಾಡಿರುವಂಥ ಶಿವಶಂಕರಿ ಭಟ್ ಮತ್ತು ಅನುಷಾ ಲಕ್ಷ್ಮಿ ಭಟ್ ಇವರ ಸಂಗೀತವನ್ನು ಕೇಳಿದ್ದೀರಿ. ಅವರ ಮನದ ಮಾತುಗಳನ್ನು ಕೂಡ ಆಲಿಸಿದ್ದೀರಿ. ಜೊತೆಗೆ ನಮ್ಮ ವೀಕ್ಷಕರು ಕೂಡ ಇಂಥ ಪ್ರತಿಭೆಗಳನ್ನು, ಹಳ್ಳಿಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು, ಅವರಿಗೆ ಕಾರ್ಯಕ್ರಮಗಳನ್ನು ನೀಡಬೇಕು. ಜೊತೆಗೆ ಅವರಲ್ಲೂ ಕೂಡ ತಮ್ಮ ಆಸಕ್ತಿ ಇರುವಂಥ ಮಕ್ಕಳನ್ನು
ಕಲಿಕೆಗಾಗಿ ಕಲಿಸಿ ಈ ಸಂಗೀತ ಶಿಕ್ಷಣವನ್ನು ಕೂಡ ಪಡೆಯಬೇಕು ಎನ್ನುವುದು ನಮ್ಮ ಒಂದು ಮನವಿ ಕೂಡ. ಹಾಗಾಗಿ ಇಂಥ ಪ್ರತಿಭೆಗಳಿಗೆ ಮತ್ತು ಅವರು ಕಂಡಿರುವಂತಹ ಕನಸುಗಳಿಗೆ ಆ ಕನಸುಗಳು ಮತ್ತು ಎಲ್ಲ ಅವರ ಸಂಕಲ್ಪ ಶಕ್ತಿ ಸಾಕಾರಗೊಳ್ಳಿ ಎನ್ನುವುದು ನಮ್ಮ ಆಶಯ ಕೂಡ. ಧನ್ಯವಾದಗಳು. ವೀಕ್ಷಕರೇ, ಇನ್ನೋರ್ವ ಪ್ರತಿಭೆ ನಮ್ಮ ಜೊತೆಗಿದ್ದಾರೆ. ಇದೇ ಕುಟುಂಬದವರು. ಈಗಾಗಲೇ ಹೇಳ್ತಾ ಇದ್ರು, ಶಕುಂತಲಾ ಭಟ್ ಇರ್ಬೋದು, ಅವರ ಪುತ್ರಿಯರು ಕೂಡ ಹೇಳ್ತಾ ಇದ್ರು ನಮ್ಮದು ಸಂಗೀತ ಪರಂಪರೆ ಅಂತ. ಆ ಪರಂಪರೆಯ ಮತ್ತೊಂದು ಕೊಂಡಿ ಮತ್ತು ಈಗ ಅನುಷಾಲಕ್ಷ್ಮಿ ಭಟ್ ಅವರಿಂದ ಸಂಗೀತವನ್ನು ಪಡೀತಾ ಇರುವಂಥ ಆಜ್ಞಾ ಭಟ್ ನಮ್ಮ ಜೊತೆಗಿದ್ದಾರೆ. ಆಜ್ಞಾ ನಮಸ್ತೆ. ಏನು ಮಾಡ್ತಾ ಇದ್ರಿ? ಈಗ ನೀಟ್ ಕೋಚಿಂಗ್ ತಗೊಳ್ತಾ ಇದ್ದೀನಿ. ಹೌದಾ? ಎಲ್ಲಿ ಕಾಲೇಜ್ ಹೋದ್ರಿ? ಎಲ್ಲಿ ಶಿಕ್ಷಣ ಎಲ್ಲ ಅಲ್ಲಿ ಆಯ್ತು? NMPUC ಸುಳ್ಯ. NMPUC. ತಂದೆ ತಾಯಿ ಪರಿಚಯ ಮಾಡ್ಕೊಳ್ಳಿ. ಮತ್ತು ಹೇಗೆ ಸಂಬಂಧ? ನನ್ನ ಅಪ್ಪನ ಅಕ್ಕ ಆಗ್ಬೇಕು. ಅದು ಶಕುಂತಲಾ ಭಟ್ ಅವರ ತಮ್ಮನ ಮಗಳು. ಅಮ್ಮನ ಹೆಸರು? ಅಪ್ಪನ ಹೆಸರು ಸುಬ್ರಹ್ಮಣ್ಯ ಭಟ್, ಅಮ್ಮನ ಹೆಸರು ಪ್ರವೀಣ ಕುಮಾರಿ. ಹೇಗೆ ಆಸಕ್ತಿ ನಿಮಗೆ? ಹೇಗೆ ಆಸಕ್ತಿ ಬಂತು? ನನಗೆ ಅಮ್ಮ ಭಜನೆಗೆಲ್ಲ ಹೋಗ್ತಿದ್ರು. ಹಾಗೆ ಸಣ್ಣದಿಂದಲೇ 2ನೇ ಕ್ಲಾಸಿಂದಲೇ ಅಮ್ಮ ಭಜನೆಗೆ ಹಾಡ್ಲಿಕ್ಕೆಲ್ಲ ಅಮ್ಮನದ್ದು ಕೇಳಿ ಕೇಳಿ ನನಗೆ ಸಂಗೀತದಲ್ಲಿ ಹಾಡಬೇಕು ಅಂತ ಹೇಳುವಂಥ ಆಸಕ್ತಿ. ಓಕೆ. ನೀವೆಷ್ಟು ವರ್ಷದಿಂದ ಇದರಲ್ಲಿ ತೊಡಗಿಸಿಕೊಂಡಿದ್ದೀರಿ ಈ ಕ್ಷೇತ್ರದಲ್ಲಿ? ನಾನು ಒಂದು 7 ವರ್ಷ. ಈಗಲೂ ಸ್ಟಡಿ ಮಾಡ್ತಾ ಇದ್ರಲ್ಲ? ಯಾವುದು ಇಷ್ಟದ ಪ್ರಕಾರ? ಶಾಸ್ತ್ರೀಯ, ಸುಗಮ ಎರಡು ಕೂಡ ಹಾಡ್ತೀರಾ? 2 ಕೂಡ. ಓಕೆ. ಏನು ನಿಮ್ಮ ಗುರಿ? ನನ್ನ ಗುರಿ ಮೆಡಿಕಲ್ ಈಗ ನೀಟಿಗೆ ಪ್ರಿಪೇರ್ ಆಗ್ತಾ ಇದ್ದೇನೆ. ನೆಕ್ಸ್ಟ್ ಇಯರ್ ಬರೀತಾನೆ ನೀಟ್. ವೈದ್ಯರಾಗಬೇಕು ಅನ್ನೋದು. ಅದರ ಜೊತೆಗೆ ಸಂಗೀತ. ಓಕೆ. ಎಲ್ಲಾಡಿ ಬಂದೆ ಮುದ್ದು ರಂಗಯ್ಯ, ಎಲ್ಲಾಡಿ ಬಂದೆ ಮುದ್ದು ರಂಗಯ್ಯ, ನೀ ಎಲ್ಲಾಡಿ ಬಂದೆನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದೆ ಮುದ್ದು ರಂಗಯ್ಯ, ನೀ ಎಲ್ಲಾಡಿ ಬಂದೆನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದೆ ಮುದ್ದು ರಂಗಯ್ಯ. ಆಲಯದೊಳಗೆ ನೀನಾಡಬೇಕೇನೆ, ಬೆಣ್ಣೆ ಹಾಲು ಸಕ್ಕರೆಗಳ ನೀನೊಲ್ಲದೆ, ಆಲಯದೊಳಗೆ ನೀನಾಡಬೇಕೇನೆ, ಬೆಣ್ಣೆ ಹಾಲು ಸಕ್ಕರೆಗಳ ನೀನೊಲ್ಲದೆ, ಪುಟ್ಟ ಬಾಲಯರೊಡನೆ ಕೂಡ್ಯಾಡ್ಯಲೋ, ಓ ಹರಿ, ಪುಟ್ಟ ಬಾಲಯರೊಡನೆ ಕೂಡ್ಯಾಡ್ಯಲೋ, ಮುದ್ದು ರಂಗಯ್ಯ ಕೃಷ್ಣಯ್ಯ, ಮುದ್ದು ರಂಗಯ್ಯ ಕೃಷ್ಣಯ್ಯ, ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದೆ ಮುದ್ದು ರಂಗಯ್ಯ. ತೊಟ್ಟ ಮುತ್ತಿನ ಪದಕ ಬಲು ಚಂದವೋ ಪಣೆ, ದಿಟ್ಟ ಕಸ್ತೂರಿ ತಿಲಕ ಗಂಧವೋ, ತೊಟ್ಟ ಮುತ್ತಿನ ಪದಕ ಬಲು ಚಂದವೋ ಪಣೆ, ದಿಟ್ಟ ಕಸ್ತೂರಿ ತಿಲಕ ಗಂಧವೋ, ಅಷ್ಟ ದಿಕ್ಕಿನೊಳರಸಿ ನಿನ ಕಾಣದೆ, ಹರಿ, ಅಷ್ಟ ದಿಕ್ಕಿನೊಳರಸಿ ನಿನ ಕಾಣದೆ, ಮುದ್ದು ರಂಗಯ್ಯ ವಿಠಲಯ್ಯ, ಮುದ್ದು ರಂಗಯ್ಯ ವಿಠಲಯ್ಯ, ಕಣ್ಣ ಮುಂದಾಡದೆ, ಎಲ್ಲಾಡಿ ಬಂದೆ ಮುದ್ದು ರಂಗಯ್ಯ, ನೀ ಎಲ್ಲಾಡಿ ಬಂದೆನ್ನ ಕಣ್ಣ ಮುಂದಾಡದೆ, ಎಲ್ಲಾಡಿ
ವೀಕ್ಷಕರೇ, ಕೇಳಿದ್ರಲ್ಲ, ಸಂಗೀತ ತರಂಗ ಮತ್ತು ಅಂತರಂಗದ ಈ ಒಂದು ವಿಶೇಷ ಎಪಿಸೋಡ್ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ. ಇಂಥ ಇನ್ನಷ್ಟು ಪ್ರತಿಭೆಗಳನ್ನು ನಮ್ಮ ಚಾನಲ್ ಮೂಲಕ ನಿಮಗೆ ಪರಿಚಯ ಕಾರ್ಯವನ್ನು ಕೂಡ ನಾವು ಮಾಡಿಸ್ತೇವೆ. ನೆಲ್ಲೂರು ಕೆಂರಾಜೆ ಗ್ರಾಮದ ಅಡಿಕೆ ಹಿತ್ತಲಿನಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾ ಕುಮಾರ್ ನಾಯಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ. ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು 80% ವರೆಗೆ ರಿಯಾಯಿತಿಯ ಮಾರಾಟ. ಬನಾರಸ್ ಕಾಟನ್ ಸಿಲ್ಕ್, ಜಾರ್ಜೆಟ್, ಶಿಫಾನ್, ಬಂಗಾಲಿ ಕಾಟನ್, ಕ್ರೇಪ್ ಸಿಲ್ಕ್, ಗದ್ವಾಲ್ ಕಾಟನ್, ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ. ಕೇವಲ 150 ರೂಪಾಯಿಗೆ ಮಾತ್ರ. ರು 550ರಿಂದ 950 ವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ 200ರಿಂದ 250 ರೂಪಾಯಿಗಳು ಮಾತ್ರ. ಬ್ರಾಂಡೆಡ್ ಆಫೀಸ್ ವೇರ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಅಕ್ರಿಲಿಕ್ ಕಾಲರ್ ಟಿ ಶರ್ಟ್, ಸ್ಪೋರ್ಟ್ ವೇರ್ ಟಿ ಶರ್ಟ್, ಲೂಸ್ ನೆಕ್ ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ, ಅಹಮದಾಬಾದ್ ಪ್ರಿಂಟೆಡ್ ಕಾಟನ್ ಕುರ್ತಿ, ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ, ಲೇಡೀಸ್ ನೈಟಿ, ಪಟಿಯಾಲಾ ಪ್ಯಾಂಟ್, ಲೆಗಿನ್ಸ್, ಪ್ಲಾಜಾ ಪ್ಯಾಂಟ್, ಎಕ್ಸೆಲ್, XXL, XXL ಟಿ ಶರ್ಟ್ಗಳು ದೊರೆಯುತ್ತದೆ. ಬ್ರಾ ಪ್ಯಾಂಟೀಸ್, ಸ್ಲಿಪ್, ಸ್ಪೋರ್ಟ್ಸ್ ಬ್ರಾ, ಕಾಟನ್ ಟೈಟ್ಸ್ ದೊರೆಯುತ್ತದೆ. ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಪ್ಲಾಜಾ ಸೆಟ್ ಕೇವಲ 400 ರೂಪಾಯಿಗಳು ಮಾತ್ರ. ಕೆಲವೇ ದಿನಗಳು ಮಾತ್ರ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ, ಸುಳ್ಯ. ದೂರವಾಣಿ ಸಂಖ್ಯೆ 9886859823. ಸುಳ್ಯದ ಜನತೆಗೆ ಸುವರ್ಣ ಅವಕಾಶ. ಹಿಂದೆ ಭೇಟಿ ನೀಡಿರಿ.